ಶುಭ ವಂದನೆಯು ನಿಮಗೆಲ್ಲರಿಗೂ. ಕ್ರಿಸ್ತೇಸು ಸ್ವಾಮಿ ನಾಮದಲ್ಲಿ ಆಶ್ರಯ ಟಿವಿ ಅರ್ಪಿಸುವ ಸುವಾರ್ತಿಕ ಎನ್ನುವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸ್ತೇನೆ. ದೇವರ ವಾಕ್ಯವು ನಮಗೆ ಪ್ರಬೋಧಿಸುತ್ತದೆ, ದೇವರ ವಾಕ್ಯವು ನಮಗೆ ಪ್ರೇರೇಪಿಸುತ್ತದೆ ಆತನ ಸುವಾರ್ತೆಯನ್ನು ಸಾರಬೇಕೆಂಬುದಾಗಿ. ಸುವಾರ್ತೆ ಅಂದರೆ ಏನು? ಸುವಾರ್ತೆ ಅಂದರೆ ಶುಭ ವರ್ತಮಾನ. 2000 ವರ್ಷಗಳಿಗಿಂತ ಹಿಂದೆ ಒಂದು ಸುವರ್ತಮಾನವು ಲೋಕದಲ್ಲೆಲ್ಲ ಕೇಳಲ್ಪಟ್ಟಿತು. ಕುರುಬರಿಗೆ ದೇವದೂತರು ಹಾಡನ್ನು ಹಾಡಿದರು. ಲೋಕಕ್ಕೆಲ್ಲ ಒಂದು ಶುಭ ವರ್ತಮಾನವು ಕೇಳಲ್ಪಟ್ಟಿತು. ನಮ್ಮ ಕ್ರಿಸ್ತೇಸು ಸ್ವಾಮಿಯ ಜನನವು ಅದಾಗಿತ್ತು. ಕ್ರಿಸ್ತೇಸು ಸ್ವಾಮಿಯು ಈ ಲೋಕಕ್ಕೆ ಶುಭ ವರ್ತಮಾನವನ್ನು ತಂದನು. ಆ ಶುಭ ವರ್ತಮಾನವೇನೆಂದರೆ, ಭಯದಲ್ಲಿಯೂ ಪಾಪದಲ್ಲಿಯೂ ಬಾಳುತ್ತಿರುವ ಜನರಿಗೆ ದೇವರೊಂದಿಗೆ ಇರುವ ಸಂಧಾನದ ಬಗ್ಗೆ ಸುವಾರ್ತೆಯಾಗಿತ್ತು. ಆತನು ಸುವಾರ್ತೆಯನ್ನು ಸಾರಿದನು. ಶುಭ ವರ್ತಮಾನವನ್ನು ಸಾರಿ ಆತನ ಶಿಷ್ಯರಿಗೂ ಅದನ್ನು ಸಾರುವುದಕ್ಕೋಸ್ಕರ ಪ್ರೇರೇಪಿಸಿದನು. ಹೀಗೆ ಆ ಶುಭ ವರ್ತಮಾನವನ್ನು ಸಾರುವ ಜನರಿಗೆ ಸುವಾರ್ತಿಕರೆಂಬುದಾಗಿ ಕರೆದರು. ಪ್ರೇರೆ, ಇಂದು ನಮ್ಮ ಮಧ್ಯದಲ್ಲಿ ಮತ್ತೊಬ್ಬ ಅತಿಥಿಯನ್ನು ನಿಮಗೆ ಪರಿಚಯಿಸೋದಕ್ಕೆ ನಾವು ಸಂತೋಷಿಸ್ತೇವೆ. ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಅನಿಲ್ ಆಲ್ವಾ ಇವರು ನಮ್ಮ ಮಧ್ಯದಲ್ಲಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಹಾಗೂ ಆಶ್ರಯ ಟಿವಿ ಪರವಾಗಿ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಸ್ವಾಗತಿಸ್ತೇನೆ. ಪಾಸ್ಟರ್ ನಮಸ್ಕಾರ. ಥ್ಯಾಂಕ್ ಯು. ಪಾಸ್ಟರ್ ಅನಿಲ್ ಆಲ್ವಾ, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನೊಂದು ಆವರ್ತಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ತುಂಬ ಸಂತೋಷ. ನಿಮ್ಮ ಈ ಸೇವೆಯೊಂದಿಗೆ, ನೀವು DGM ಸೇವೆಯೊಂದಿಗೆ ನೀವು ಬಹಳ ನಿಕಟವರ್ತಿಯಾಗಿ ಸೇವೆ ಮಾಡ್ತಾ ಇದ್ದೀರಿ ಅಲ್ಲ ಪಾಸ್ಟರ್? ಹೌದು ಹೌದು. ಓಕೆ. ಸೊ ಈಗ ತಾನು ನಿಮ್ಮ ಹೆಸರು ಕೇಳಿದೆ, ಅನಿಲ್ ಆಲ್ವಾ ಅಂತೇಳಿ. ಇದು ನೀವು ಎಲ್ಲಿ ಅವರು? ಆಲ್ವಾ ಅಂದರೆ ನಾನು ಹುಟ್ಟಿ ಬೆಳೆದ ಊರು ಇದೆ ಶಂಕರಪುರ, ಉಡುಪಿ ಜಿಲ್ಲೆಯಲ್ಲಿ. ಉಡುಪಿ ಜಿಲ್ಲೆಯಲ್ಲಿ ಶಂಕರಪುರ ಈ ಊರಲ್ಲಿ ನಾನು ಹುಟ್ಟಿ ಬೆಳೆದವನು. ನನ್ನ ಹಿನ್ನೆಲೆ ಹೇಳಬೇಕಾದ್ರೆ ಅದು ಹೆಚ್ಚಾಗಿ ನಮ್ಮ ಆಲ್ವಾ ಎಲ್ಲಿಂದ ಬಂದದ್ದು ಗೊತ್ತಿಲ್ಲ, ಬಟ್ ಇದು ಹಲವು ಪೂರ್ವಿಕರಿಂದ ಅದು ಬಂದಂಥ ಇದು ಫ್ಯಾಮಿಲಿ ನೇಮ್ ಆಗಿದೆ. ಯಾಕಂದ್ರೆ ನಾನು ಕೇಳಿದೆ ಅಂದ್ರೆ, ನಾರ್ಮಲಿ ಜನರಿಗೂ ಆಶ್ಚರ್ಯ ಆಗ್ಬೋದು ಆಲ್ವಾ ಅಂತ ಹೇಳುವಾಗ. ಹೌದು. ಯಾಕಂದ್ರೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ, ದಕ್ಷಿಣ ಭಾಗದಲ್ಲಿ ಆಳ್ವಾ ಅಂತ ಹೇಳ್ತಾರೆ. ಆಳ್ವಾ ಅಂತ ಹೇಳಿದ್ರೆ ಹೆಚ್ಚಾಗಿ ಬಂಟರು, ಹೌದು, ಅಂದ್ರೆ ಶೆಟ್ರನವರು ಅಂತ ಹೇಳ್ತಾರೆ, ಶೆಟ್ಟೀಸ್. ಸೊ ಬಂಟರ ಮಧ್ಯದಲ್ಲಿರುವಂತ ಒಂದು ಬರಿಪುದರ್ ಅಂತ ತುಳುವಲ್ಲಿ ಹೇಳ್ತಾರೆ. ಬರಿ ಹೆಸರು, ಬದಿ ಹೆಸರು. ಅಂದ್ರೆ ಉದಾಹರಣೆಗೆ ನಿಮ್ಮದ ಹೆಸರು ಹೇಳಿದ್ರೆ ಅನಿಲ್ ಆಳ್ವಾ, ಅನಿಲ್ ಶೆಟ್ಟಿ, ಇಂಥದೆಲ್ಲ ಇರ್ತದೆ ಹೆಸರು. ಸೊ ಹಾಗೆ ನಾವು ಸಡನ್ ನಿಮ್ಮ ಹೆಸರು ಕೇಳಿದಾಗ ನಾವು ನೆನ್ಸ್ಕೊಂಡೆವು, ನಿಮ್ಗೆ ಇದೇನು ಆಳ್ವಾ ಹೇಗೆ ಬಂತು? ಮತ್ತೆ ನೋಡಿದ್ರೆ ಇದರಲ್ಲಿ ಒಂದು ವ್ಯತ್ಯಾಸ ಇದೆ. ಅದು ಆಳ್ವಾ, ಇದು ಆಲ್ವಾ. ಇದರಲ್ಲಿ ಎರಡು ವ್ಯತ್ಯಾಸ ಇದೆ. ನಾವು ಆಲ್ವಾ ಫ್ಯಾಮಿಲಿ ನೀವು ನೋಡುವಾಗ ಅದು ಸ್ಪೆಲ್ಲಿಂಗ್ ALVA ಬರುತ್ತೆ, ಅದು ನಮ್ದು ಫ್ಯಾಮಿಲಿ ನೇಮ್, ನಿಮ್ಮ ಆಲ್ವಾ. ಹೌದು. ಮತ್ತೆ ಇನ್ನೊಂದು ಬಂಟರ ಸೈಡ್ ಅಲ್ಲಿ ನೀವು ಹೇಳಿದ್ರಲ್ಲ, ಅದು ALWA ಬರುತ್ತೆ. ಸೊ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಸೊ ಆ ನಿಮಿತ್ತವಾಗಿ ಹಲವರು ಜನ ಕೂಡ ನನ್ನನ್ನು ಕೇಳಿದ್ರು, ಹಾಗಾದ್ರೆ ನೀವು ಈ ಒಂದು ಹಿನ್ನೆಲೆ ಬಂದಿದ್ದೀರಾ ಅಂತ. ನಾ ಹೇಳಿದೆ ಅದು ಗೊತ್ತಿಲ್ಲ, ಬಟ್ ಇಷ್ಟು ನಂಗೆ ಗೊತ್ತು. ನಮ್ಮ ಕುಟುಂಬ ಮತ್ತು ಈ ಒಂದು ಏರಿಯಾದಲ್ಲಿ ಹಲವರು ದೊಡ್ಡ ಶಂಕರಪುರ, ಬೆಳ್ಳೆ, ಮೂಳ್ಬೆಳ್ಳೆ ಮತ್ತು ಈ ಒಂದು ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಹಲವರು ಆಲ್ವಾ ಅನ್ನುವಂಥವ್ರು ಇದ್ದಾರಲ್ಲ. ಹೌದು, ಹಲವು ಆಲ್ವಾರ್ ಅಂತ ದೊಡ್ಡ ಫ್ಯಾಮಿಲಿ ಇದು ದೊಡ್ಡ ಫ್ಯಾಮಿಲಿ. ಹೌದು. ಒಂದು ವೇಳೆ ನಮಗೆ ಗೊತ್ತಿಲ್ಲ, ನಿಮ್ಮ ಪೂರ್ವಜರು ಎಲ್ಲಿಯಾದ್ರೂ ಆಳ್ವಾ ಇದರಿಂದ ಹಿನ್ನೆಲೆಯಿಂದ ಬಂದಿದ್ದಾರೆ. ಆಕ್ಚುಲಿ ನಾನು ನನ್ನ ತಂದೆಯಿಂದ ಕೇಳಿದ ಪ್ರಕಾರ, ನನ್ನ ಕೆಲವು ಪೂರ್ವಜಗಳ ಹಿಂದೆ ಅವರು ಹಿಂದಿನ ಧರ್ಮದಿಂದ, ಹಿಂದೂ ಕುಟುಂಬದಿಂದ ಅವರು ಇದ್ದವರು, ಕಾಲಕ್ರಮೇಣ ಅವರಿಗೆ ಸುವಾರ್ತೆ ಸಿಕ್ಕಿತು ಮತ್ತು ಅವರು ಕ್ರೈಸ್ತ ಧರ್ಮವನ್ನು ಅಂಗೀಕರಿಸಿದರು. ಹೀಗೆ ಆ ಒಂದು ಹಿನ್ನೆಲೆಯಿಂದ ಬಂದವರು ಅಂತ ನಾನು ಕೇಳಿಕೊಂಡಿದ್ದೇನೆ. ಉದಾಹರಣೆಗೆ ಪ್ರತಿಯೊಬ್ಬನು ಭಾರತೀಯರು, ನಾವೆಲ್ಲ ಮೂಲತಃ ಒಂದು ಜನಾಂಗಕ್ಕೆ ಸೇರಿದವರು. ಉದಾಹರಣೆಗೆ ನಮ್ಮಲ್ಲಿ ಕೆಲವು ಸಲ ಹೆಸರುಗಳಲ್ಲಿ ಸ್ವಲ್ಪ ವ್ಯತ್ಯಾಸ, ಸಾಲಿಯಾನ್ ಇದ್ರೆ ಸಾಲಿನ್ಸ್, ಸ್ವಲ್ಪ ಬದಲಾವಣೆಗಳೆಲ್ಲ ಇದೆ. ಎನಿವೆ, ಸೊ ನೀವು ಮೂಲತಃ ಶಂಕರಪುರ ಅಂದ್ರೆ ಈಗಾಗಲೇ ನಮ್ಮ ಆಶ್ರಯ ಟಿವಿ ಎಲ್ಲ ಇರುವಂತ ಸ್ಥಳ ಇದು. ಹೌದು, ನಿಜವಾಗಿ ಇದೊಂದು ವಿಶೇಷವಾದ ಒಂದು ಹೆಮ್ಮೆ ವಿಷಯ, ಗೌರವವಾದ ವಿಷಯವಾಗಿದೆ.
ಈ ಒಂದು ಶಂಕರಪುರ ಊರಲ್ಲಿ ಇಂಥ ಒಂದು ಸೇವೆ ನಾವು ಯಾವತ್ತೂ ನೆನೆಸಲಿಲ್ಲ. ಇದು ದೇವರ ಒಂದು ಮಹತ್ಕಾರ್ಯ ಅಂತ ನಾನು ನಂಬಿದ್ದೇನೆ. ಅದಕ್ಕೋಸ್ಕರ ಎಷ್ಟು ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೇನೆ. ನಮಗೆ ಹಲವು ವರ್ಷಗಳ ಹಿಂದೆ ದೇವರು ಕೊಟ್ಟ ಕೆಲವು ದರ್ಶನಗಳಲ್ಲಿ ಇದು ನೆರವೇರ್ತಾ ಇದೆ. ಹೌದು, ಇದು ಅನೇಕ ವರ್ಷಗಳ ಹಿಂದೆ ಈ ದರ್ಶನ ಇತ್ತು. ಹೌದು, ನಮ್ಗೆ ಅಂದ್ರೆ ಸುವಾರ್ತೆ ಕೂಡ ಇದೇ ಊರಲ್ಲಿ ನಂಗೆ ಸಿಕ್ಕಿತ್ತು. ದೇವರ ಚಿತ್ತ, ದೇವರ ಆಲೋಚನೆ ಏನಂತ ನಮಗೆ ಮೊದಲು ಗೊತ್ತಿರಲಿಲ್ಲ. ಆದರೆ ಯಾವಾಗ ನಾವು ಕರ್ತನನ್ನು ಕಂಡುಕೊಂಡಿದ್ದೆವು, ದೇವರ ವಾಕ್ಯನ ತಿಳ್ಕೊಂಡಿದ್ದೆವು, ಯಾವಾಗ ಸ್ಪೆಷಲಿ ನಾನು ಹೇಳಬೇಕಾದ್ರೆ ಪಾಸ್ಟರ್ ಸುನಿಲ್ ಇಂದು ಆಸರೆ ಟಿವಿಯ ಪ್ರಾರಂಭಿಸಿದವರು, ಒಂದು ಆಸಕ್ತಿಯನ್ನು ತೋರಿಸಿದವರು. ಸೊ ಅವರ ಮುಖಾಂತರ ನನಗೆ ಒಂದು ಸೇವೆ, ಸುವಾರ್ತೆ ಸಿಗಲ್ಪಟ್ಟಿತ್ತು. ನಮಗೆ ವಿನಯ್ ಕುಮಾರ್ ಸೊರಕೆ ಅವರು ಮೊದಲ ಬಾರಿಗೆ ಇಲ್ಲಿ ಬಂದಾಗ ಅವ್ರು ಹೇಳಿದ್ರು, ಕಾಪು ಕ್ಷೇತ್ರದಲ್ಲಿ ಈ ಸದರ್ನ್ ಪಾರ್ಟ್, ನಿಮ್ಮ ಉಡುಪಿಯ ಜಿಲ್ಲೆ, ಅವ್ರು ಹೇಳ್ತಾರೆ ಮೊದಲ ಟಿವಿ ಚಾನಲ್ ಅಂತೇಳಿ ಒಂದು ಪ್ರಾರಂಭವಾದದ್ದು ಇದೆ ಅಂತೇಳಿ. ಹೌದು, ನಿಜ. ನಮಗೆ ಅದು ಗೊತ್ತಿರಲಿಲ್ಲ. ಆಯ್ತು, ಕಾಪು ಕ್ಷೇತ್ರಕ್ಕೆ, ಇಡೀ ಕ್ಷೇತ್ರಕ್ಕೆ ದೊಡ್ಡ ಕ್ಷೇತ್ರ ಇದು. ಕಾಪು ಕ್ಷೇತ್ರ ಅಂದ್ರೆ ಕ್ಷೇತ್ರಕ್ಕೇನೆ ಮೊದಲ ಚಾನಲ್ ಇದು ಅಂತೇಳಿ. ನಿಜವಾಗ್ಲೂ ನೀವೆಲ್ಲ ಅದರ ಪಾಲುದಾರರು. ನೀವು, ನಿಮ್ಮ ದೊಡ್ಡ ಒಂದು ಗುಂಪೆ ಇದೆ ಇದರ ಹಿಂದೆ. ನೀವಂತೂ ಹೊರದೇಶದಲ್ಲಿದ್ದೀರಿ. ಹೌದು, ನಮ್ಗೆ ಇದೊಂದು ಅಷ್ಟೊಂದು ನಮ್ಗೆ ಇನ್ವಾಲ್ವ್ಮೆಂಟ್ ಆಗ್ಲಿಕ್ಕೆ ಆಗುದಿಲ್ಲ. ನಾವು ಪರೋಕ್ಷವಾಗಿ ಅಂತ ಹೇಳ್ತೇವೆ. ನಾವು ಹಿನ್ನೆಲೆಯಿಂದ ನಾವು ಸಪೋರ್ಟ್ ಮಾಡುವವರು, ಪ್ರಾರ್ಥಿಸುವವರು. ನಾನು ನಂಬಿದ್ದೇನೆ ದೇವರು ಈ ಒಂದು ಸೇವೆ ಇನ್ನು ಕೂಡ ಬೆಳೆಸ್ತಾರೆ. ಕೇವಲ ನಮ್ಮ ಪ್ರಾರ್ಥನೆ ಇಷ್ಟೇ ಮಾತ್ರ ಅಲ್ಲ, ಇಲ್ಲಿ ಇಡೀ ಕರ್ನಾಟಕಕ್ಕೆ ಮುಂದಿನ ದೇವರ ಚಿತ್ತವಿರೋದರ ದೇಶಗಳಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು. ಇದರ ಮುಖಾಂತರ ಜನರು ಆಶೀರ್ವಾದಗೊಳ್ಳಬೇಕು. ಅದು ಮುಖ್ಯವಾದ ನಮ್ಮ ಒಂದು ಪ್ರಾರ್ಥನೆ ಆಗಿದೆ. ಹೌದು, ಆಸಕ್ತಿಯಾಗಿದೆ. ಕೆಲವೊಮ್ಮೆ ನಮಗೆ ಹೆಚ್ಚಿನ ಸಮಯ ಸಿಗೋದಿಲ್ಲ, ಆದರೆ ಕೆಲವೊಮ್ಮೆ ನಾವು ಟಿವಿ ಮುಖಾಂತರ ಕೆಲ ಸೇವಕರ ಪ್ರೋಗ್ರಾಮನ್ನು ನೋಡುವಾಗ ತುಂಬ ಒಂದು ಸಂತೋಷವಾಗುತ್ತೆ. ಸೊ ನಮ್ಮ ಮುಖಾಂತರ ಇರುವಂಥದ್ದು ಈ ಒಂದು ನಮ್ಮ ಊರಿಂದ ನಡೆಯುವಂಥ ಈ ಒಂದು ಟಿವಿ ಮುಖಾಂತರ ನಡೆಯುವಂಥ ಸೇವೆ ಎಷ್ಟು ಜನರು ಅನ್ನು ವೀಕ್ಷಿಸುವಾಗ ಎಷ್ಟೊಂದು ಸಂತೋಷವಾಗಿ ನಮಗೆ ಆಗುತ್ತೆ. ಸೊ ಅದೊಂದು ನಮ್ಮ ಆಸೆ. ನಿಜವಾಗಿ ನಾವು ತುಂಬಾ ದೇವರಿಗೆ ಸ್ತೋತ್ರ ಹೇಳ್ತೇನೆ. ನಿಮ್ಮಂಥವರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದೀರಿ, ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಅನಿಲ್ ಆಳ್ವ ಅವರೇ, ಏನಂತ ಹೇಳಿದ್ರೆ ನೋಡಿ, ಈ ಕಾರ್ಯಕ್ರಮ ಉದಾಹರಣೆಗೆ ಸುವಾರ್ತಿಕ ಕಾರ್ಯಕ್ರಮ ಬಹಳ ವಿಭಿನ್ನವಾಗಿ ನಾವು ಮಾಡ್ತಿದ್ದೇವೆ. ಯಾರು ಇದುವರೆಗೆ ಮಾಡ್ಲಿಲ್ಲ ಸುವಾರ್ತಿಕ ಕಾರ್ಯಕ್ರಮ. ಇದು ನನ್ನ ಸಾಕ್ಷಿ. ಇನ್ನು ಮುಂದೆ ನಾನು ಈಗ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಇನ್ನು ಇಂಥದ್ದೇ ವಿಚಿತ್ರ ಬೇರೆ ಬೇರೆ ರೀತಿಯಾದಂತ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಇದುವರೆಗೆ ಯಾರು ಮಾಡ್ಲಿಲ್ಲದಂತ ಕಾರ್ಯಗಳು. ಯಾಕಂದ್ರೆ ನಮ್ಮಲ್ಲಿ ಒಂದು ಸ್ವಭಾವ ಏನಾಗಿದೆ ಅಂದ್ರೆ, ಗಾಸ್ಪಲ್ ಟಿವಿ ಹೇಳಿದ ಕೂಡಲೇ ಯಾವಾಗಲೂ ನಾವು ಪ್ರಸಂಗನೇ ಪ್ರೀಚಿಂಗೇ ಮಾಡಬೇಕು. ಒಬ್ಬ ವ್ಯಕ್ತಿ ಎಷ್ಟು ಅಂತ ಪ್ರೀಚಿಂಗ್ ಕೇಳಬಹುದು, ಸಾಧ್ಯ ಇಲ್ಲ. ಅದರಿಂದಾಗಿ ನಾವು ಇಂಥದ್ದೆಲ್ಲ, ಈವನ್ ದೇವರು ನಮಗಂತ ಒಂದು ಆಲೋಚನೆ ಕೊಟ್ಟಿದ್ದಾನೆ. ನಾವು ದೇವರಿಗೆ ನಂಬಿಗಸ್ತರಾಗಿದ್ದು ಕೆಲಸ ಮಾಡಲಿಕ್ಕೆ ಮನಸ್ಸು ಮಾಡಿದ್ದೇವೆ. ಯಾಕಂದ್ರೆ ನಂಬಿಗಸ್ತಿಕೆ ದೇವರು ಬಹಳವಾಗಿ ಮೆಚ್ಚುತ್ತಾನೆ ಅಂತ ನಾವು ನೆನೆಸ್ತೇವೆ. ಯಾಕಂದ್ರೆ ಯಾವುದೇ ಸೇವೆಯಲ್ಲಿ ನಾವು ನಂಬಿದ್ದೇವೆ ಏನಂದ್ರೆ ಸುಳ್ಳು ಇರಬಾರ್ದು. ಸುಳ್ಳುಗಳಿರಬಾರ್ದು. ಯಾವಾಗ ಸುಳ್ಳು ಇಲ್ಲದೆ ಯಥಾರ್ಥವಾದ ಸೇವೆಯನ್ನು ಮಾಡ್ತೇವ, ದೇವರು ನಮಗೆ ಉದ್ಧಾರ ಮಾಡ್ತಾನೆ. ಆಸರೆ ಟಿವಿ ಇತ್ತೀಚೆಗೆ ನಾವು ನೋಡ್ತಾ ಇರ್ಬೇಕಾದ್ರೆ ಆಸರೆ ಟಿವಿಯ ಬಗ್ಗೆ ಜನರ ವಿಶ್ಲೇಷಣೆ ಬಾರಿ ಚಂದ ಇದೆ. ಬಹಳ ಒಳ್ಳೆ ಸುದ್ದಿಗಳನ್ನ ನಾವು ಹೋದಲ್ಲೆಲ್ಲ ಕೇಳಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಿಮ್ಮ ಹತ್ರ ನಾವು ಮಾತಾಡ್ತಿದ್ದೇವೆ, ನಾವು ಈಗಾಗಲೇ ಒಂದು ಕಾರ್ಯಕ್ರಮದಿಂದ ಬರ್ತಾ ಇದ್ದೆವು. ಬರ್ಬೇಕಾದ್ರೆ ಜನರು ಬಂದು ನಮ್ಮ ಹತ್ರ ಮಾತಾಡ್ತಿದ್ದಾರೆ. ಬಹಳ ಭಿನ್ನವಾದ ಕಾರ್ಯಕ್ರಮಗಳನ್ನು ನೀವು ಮಾಡ್ತಾ ಇದ್ದೀರಿ, ತುಂಬಾ ಥ್ಯಾಂಕ್ಸ್. ನಂಗೆ ನಿಜ ಹೇಳುವಾಗ ಅವ್ರ ಪರಿಚಯನೇ ಇಲ್ಲ ನನಗೆ. ಬಹಳ ಸಂತೋಷ. ಇದನ್ನು ಕೇಳುವಾಗ ನಮಗೆ ಕೂಡ ಒಂದು ಉತ್ತೇಜನವಾಗುತ್ತೆ. ಇನ್ನೊಂದಿದೆ ಏನಂದ್ರೆ, ನಾನು ಪಾಸ್ಟರ್ ಸುನಿಲ್ ಜಾನ್ ಡಿಸೋಜಾ ಇವರನ್ನು ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ಯಾಕಂದ್ರೆ ಚಾನಲ್ ಪ್ರಾರಂಭಿಸುವುದಲ್ಲ ಮುಖ್ಯ, ಯಾರಿಗೂ ಕೂಡ ಮಾಡ್ಬೋದು. ಈಗ ನಿಮಗೂ ನಾಳೆ ಬೆಳಿಗ್ಗೆ ಒಳಗೆ ಇನ್ನೊಂದು ಚಾನಲ್ ಪ್ರಾರಂಭಿಸುವುದು, ಅದೆಲ್ಲ ಮುಖ್ಯ. ಆ ವಿಷನ್ ಅಥವಾ ದರ್ಶನ ಒಂದು. ಎರಡನೇದು, ಯಾರಿಗೂ ಸಾಧ್ಯ ಇದೆ ಅವರಿಗೆ ಆ ಕೆಲಸವನ್ನು ಮಾಡಲಿಕ್ಕೆ ಬಿಡುವಂಥದ್ದು. ಈಗ ಅವರ ಸ್ವಭಾವ ಅದು. ಅವರು ಸುನಿಲ್ ಜಾನ್ ಡಿಸೋಜರ್ ಅವರ ಸಕ್ಸಸ್ ನ ಹಿಂದೆ ಇರುವಂತ ಇನ್ನೊಂದು ಯಾವ್ದಂದ್ರೆ ಎನ್ಕರೇಜ್ ಮಾಡುದು. ಈಗ ನಿಮ್ಮಿಂದ ಅದು ಸಾಧ್ಯ ಉಂಟಾದ್ರೆ ನಿಮ್ಮ ಹತ್ರ ಅದನ್ನು ಮಾಡಿಸುವಂಥದ್ದು. ಮತ್ತೆ ಅದು ಬಿಟ್ಟು ಬಿಡುದು, ನಿಮ್ಮ ನಂಬುದು ಏನಂದ್ರೆ ನಿಮ್ಮಿಂದ ಸಾಧ್ಯ ಇದೆ, ನೀವು ಮಾಡ್ತೀರಿ, ನಿಮ್ಮ ನಂಬುದು. ಆಗ ನಿಮಗೂ ಒಂಥರ ಖುಷಿ ಇರುತ್ತೆ, ಒಂಥರ ನನ್ನ ನಂಬ್ತಾರೆ ಅವರು. ಇನ್ನೊಂದು ರೀತಿಯಲ್ಲಿ ನಾನು ಹೇಳೋ ಪ್ರಕಾರ ನೀವು ಕರೆಕ್ಟ್ ಹೇಳಿದ್ರೆ, ಇದು ಏನಾಗುತ್ತೆ, ಅವರಿಗೆ ಇಟ್ಟ ದರ್ಶನವನ್ನು ಅವರು ಹಂಚಿಕೊಂಡು ಜೊತೆಲಿ ಸೇರಾಗಿ ಮಾಡ್ತಾ ಇದ್ದಾರೆ. ಇದು ದೇವರ ಒಂದು ಕೆಲಸ. ಅಂದ್ರೆ ನಾನೇ ಮಾಡ್ತೇನೆ, ನನ್ನದೇ
ನಾಳೆ ಸುನಿಲ್ ಜಾನ್ ಡಿಸೋಜರ್ ಅವರ ಟಿವಿ ಅಥವಾ ಸುನಿಲ್ ಜಾನ್ ಡಿಸೋಜರ್ ಅವರದ್ದು ಹೆಸರು ಇದು ಇಲ್ಲ. ಅವರಿಗೆ ಏನು ಆಸೆ ಅಂತ ಹೇಳಿದ್ರೆ ಒಟ್ಟು ಒಂದು ಶುಭ ಸುದ್ದಿ ಎಲ್ಲ ಕಡೆ ಹೋಗ್ಬೇಕು, ದೇವರಿಗೆ ಮಹಿಮೆ ಆಗಬೇಕು. ಇದರಿಂದ ನಮಗೂ ಕೆಲಸ ಮಾಡ್ಲಿಕ್ಕೂ ತುಂಬಾ ಪ್ರೋತ್ಸಾಹ ಆಗುತ್ತೆ. ಇದು ದೇವರಿಗೆ ಸ್ತೋತ್ರ. ಎನಿವೆ, ನಾವು ಮಾತನ್ನು ಆಚೆಯಲ್ಲೇ ಕೊಂಡೋಗ್ತಿದ್ದೇನೆ. ನಾನು ಈಚೆ ಬರುವ, ನೀವು ಮೂಲತಃ ಶಂಕರ್ಪುರದವರು ಅಲ್ಲ? ಇಲ್ಲೇ ಹುಟ್ಟಿ ಬೆಳೆದಿದ್ದೀರಿ? ಇಲ್ಲೇ ಹುಟ್ಟಿ ನಿಮ್ಮ ಬಾಲ್ಯ ಪ್ರಾಯ ಎಲ್ಲ ಹೇಗೆ ಆಯ್ತು? ನೋಡಿ, ಆಕ್ಚುಲಿ ನಾವು 1974 ಇಸವಿಯಲ್ಲಿ ಹುಟ್ಟಿದವಾಗ ನಮ್ಗೆಲ್ಲರಿಗೂ ಗೊತ್ತು ಆ ಒಂದು ಪರಿಸ್ಥಿತಿ. ನಾವು ಒಂದು ಕಡು ಬಡತನದಿಂದ ನಾವು ಹುಟ್ಟಿದವರು. ಸೊ ನಮ್ಗೆ ಅಷ್ಟೊಂದು ಸೌಲಭ್ಯ ಅದೆಲ್ಲ ಇರಲಿಲ್ಲ. ಆದ್ರೆ ನಾವು ಧಾರ್ಮಿಕತ್ವದಲ್ಲಿ ನಾವು ನೋಡ್ಬೇಕಾದ್ರೆ ಒಂದು ರೀತಿಯಲ್ಲಿ ಒಂದು ದೇವರ ಭಯ ಇತ್ತು ನಮ್ಮಲ್ಲಿ. ದೇವರ ಭಯ ಇತ್ತು? ಹೌದು, ನಮಗೆ ಒಂದು ದೇವರ ಭಯ ಇತ್ತು. ಸೊ ಅದಕ್ಕಾಗಿ ನಾನು ರೋಮನ್ ಕ್ಯಾಥಲಿಕ್ ಇಂದ ಹುಟ್ಟಿದವನು. ಆ ಒಂದು ಭಯ ಏನಂದ್ರೆ ಅದು ಆಕ್ಚುಲಿ ಧಾರ್ಮಿಕವಾಗಿ ಭಯ ಹಾಕಿದ್ದು ಅಥವಾ ದೇವರಲ್ಲಿ ಭಯ ನಮ್ಮಲ್ಲಿ ಒಳಗಿಂದ ಹುಟ್ಟಿ ಬಂದದ್ದು ಅದು ನನಗೆ ಗೊತ್ತಿಲ್ಲ. ಬಟ್ ಏನಂದ್ರೆ ಕಾಲಕ್ರಮೇಣ ನಮಗೆ ಅದು ಒಂದು ಹಂತದಲ್ಲಿ ಅದು ಉಪಯೋಗವಾಯಿತು. ನಿಜವಾಗಿ ಅಲ್ಲ, ನಾನು ಇದನ್ನು ಬಹಳ ಹೆಮ್ಮೆ ಪಡ್ತೇನೆ ಆ ವಿಷಯಗಳಿಗೆ. ವೆದರ್ ರೋಮನ್ ಕ್ಯಾಥೋಲಿಕ್ ಅವರು, CSI ಅವರು, ಅದರ್ ಡಿನಾಮಿನೇಷನ್, ಇವರೆಲ್ಲ ಬಹಳ ಒಳ್ಳೆ ಸೇವೆ ಮಾಡ್ತಿದ್ದಾರೆ. ನಿಮಗೆ ಬಾಲ್ಯ ಪ್ರಾಯದಲ್ಲೇ ಇಂಥ ಮಾತುಗಳನ್ನು ಅವರು ಆ ಬಾಲ್ಯ ಪ್ರಾಯದಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾವು ಅಪ್ರಿಶಿಯೇಟ್ ಮಾಡ್ತೇವೆ. ಈವನ್ ಟಿವಿ ಮೂಲಕವಾಗಿ ನಾವು ಅವರಿಗೆ ಯಾರೆಲ್ಲ ನಿಮಗೆ ಬಾಲ್ಯ ಪ್ರಾಯದಲ್ಲಿ ಇದರ ದೈವಿಕ ಭಯವನ್ನು ನೋಡಿ. ಅಣ್ಣ, ನಾನೊಂದು ಮಾತು ಹೇಳ್ತೇನೆ, ಭಯ ಎರಡು ಟೈಪ್ ಇರ್ಬೋದು. ಒಂದು ಫೈನ್ದು ಭಯ ಅಥವಾ ಜೀವದ ಭಯ. ಉದಾಹರಣೆಗೆ ಹೇಳ್ತೇನೆ ನೋಡಿ, ಈಗ ನನ್ನದೊಂದು ಸ್ವಭಾವ ಇದೆ. ನೀವು ಯಾವತ್ತಿಗೂ ನನ್ನ ಕಾರಲ್ಲಿ ನಾನು ಕೂತ ಕೂಡಲೇ ನಾನು ಮೊದಲು ಮಾಡುವ ಕೆಲಸ ನನ್ನ ಸೀಟ್ ಬೆಲ್ಟ್ ಹಾಕುದು. ಹೌದು. ಗಾಡಿ ಆನ್ ಮಾಡಿದ ಕೂಡಲೇ ನಾನು ಹ್ಯಾಂಡ್ ಬ್ರೇಕ್ ಹಾಕಿ ಸೀಟ್ ಬೆಲ್ಟ್ ಹಾಕ್ತೇನೆ. ರೈಟ್? ಹೌದು. ಇದು ನಾನು ಎಲ್ಲಿ ಈ ಮಂಗಳೂರಿನಿಂದ ಬೀದರ್ವರೆಗೆ ಡ್ರೈವ್ ಮಾಡುವಾಗ ಸಹ ನಾನು ಅದನ್ನು ಮಾಡ್ತೇನೆ. ಅದೇ ಜೀವದ ಭಯ ನನಗೆ. ಯಾಕಂದ್ರೆ ಇದಕ್ಕಿಂತ ಮೊದಲು ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿತ್ತು. ಇನ್ನೊಬ್ಬರಿದ್ದಾರೆ ಬೆಂಗಳೂರಿನಲ್ಲಿ, ನನ್ನ ಸ್ನೇಹಿತರು. ಅವರು ಸೀಟ್ ಬೆಲ್ಟ್ ಹಾಕ್ತಾರೆ, ಅವರು ಫೈನ್ ಭಯದಲ್ಲಿ ಹಾಕುದು. ಪೊಲೀಸ್ ಅಧಿಕಾರಿಗಳಿಗೆ. ಪೊಲೀಸ್ ಆದ್ರೆ ಎರಡು ಕೂಡ ಒಳ್ಳೇದೇ ಆಯ್ತು ನೋಡಿ. ಫೈನ್ ಭಯ ಇದ್ರೂ ಕೂಡ ಅವರನ್ನದು ಒಂದು ದಿವಸ ರಕ್ಷಿಸ್ತದೆ, ಜೀವದ ಭಯ ಇದ್ರೂ ಕೂಡ ಅವರನ್ನು ಒಂದು ದಿವಸ ರಕ್ಷಿಸ್ತದೆ. ಹೇಗೂ ದೇವರ ಭಯ ನಮ್ಮಲ್ಲಿ ಹುಟ್ಟಿಸಿರುವುದು ಹೌದಾದ್ರೆ ಅದು ಒಳ್ಳೆಯದೇ. ಏನ್ ಹೇಳ್ತೀರಿ? ಹೌದು, ನಿಜವಾಗಿ. ಅದು ನಿಮ್ಮನ್ನು ನರಕದ ಭಯದಲ್ಲಿ ನಿಮಗೆ ಹೆದರಿಸಿದಾರ ಅಥವಾ ಇನ್ಯಾವುದರ ಭಯದಲ್ಲಿ ನಿಮ್ಮನ್ನು ಹೆದರಿಸಿದಾರ ನಮಗದು ಗೊತ್ತಿಲ್ಲ. ಆದ್ರೆ ಒಂದು ದೇವರ ವಾಕ್ಯವನ್ನು ನಿಮಗೆ ಕೊಟ್ಟು ನಮಗೆಲ್ಲ ನೋಡಿ, ಮೂಲತಃ ಕಾರಣ ಯಾವುದೇ ಇರಲಿ, ಬಟ್ ಕ್ಲಪ್ತ ಸಮಯದಲ್ಲಿ ನೋಡಿ, ದೇವರ ವಾಕ್ಯ ಕೂಡ ಹೇಳ್ತದೆ, ಕ್ಲಪ್ತ ಸಮಯದಲ್ಲಿ ಯೇಸು ಕ್ರಿಸ್ತನನ್ನು ದೇವರು ಕಳಿಸಿದನು. ಅಂದರೆ ಕ್ಲಪ್ತ ಸಮಯದಲ್ಲಿ ಆ ದೇವರ ಭಯ ಉಂಟಲ್ಲ, ನಮಗೆ ಅದು ನಮ್ಮ ಆತ್ಮದಲ್ಲಿ ಕಾರ್ಯ ಮಾಡುತ್ತದೆ. ನಿಜವಾದ ದೇವರನ್ನು ಕಂಡುಕೊಳ್ಳುವಂತೆ ಅಲ್ಲ, ಅದು ಒಂದಲ್ಲ ಒಂದು ರೀತಿಯಲ್ಲಿ ಆ ದಾರಿ ನಮಗೆ ಕರ್ಕೊಂಡು ಹೋಗ್ತದೆ. ನಿಜವಾಗಿ. ಇದಕ್ಕೆ ನಾನು ನಂಬ್ಕೊಳ್ತೇನೆ, ದೇವರ ವಾಕ್ಯ ಕೂಡ ಹೇಳ್ತಾ ಉಂಟು, ಆತನ ಬಾಯಿಂದ ಹೊರಟ ಮಾತು ತನ್ನ ಕಾರ್ಯ ಬೆಸಗದೆ ಹಿಂತಿರುಗಿ ಬರುವುದಿಲ್ಲ. ಹೌದು, ನಿಷ್ಫಲವಾಗುವುದಿಲ್ಲ. ಇದಕ್ಕೆ ಒಂದು ಕಾರಣ ಇದೆ. ನಾನು ಇದಕ್ಕೆ ನೋಡಿ, ಅದೇ ಹೇಳಿದಲ್ಲ, ಅವಾಗ ಅವರು ಭಯ ಹುಟ್ಟಿಸಿದ್ದು ಅದು ಹೇಗೆ ಸುಮ್ಮನೆ ಭಯ ಬಂದದಲ್ಲ. ದೇವರ ವಾಕ್ಯ ಅನ್ನುವಂಥದ್ದು ಭಯ, ಆ ದಿನದಲ್ಲಿ ಬಿತ್ತಲ್ಪಟ್ಟ ವಾಕ್ಯ ಕ್ರಮೇಣ ಅದು ನಮಗೆ ಒಂದು ಸರಿಯಾದ ನಂಬಿಕೆಗೆ, ಸರಿಯಾದ ಮಾರ್ಗಕ್ಕೆ, ಸರಿಯಾದ ದೇವರ ಚಿತ್ತವನ್ನು ತಿಳ್ಕೊಳ್ಳುವಂತೆ ಮಾಡಿತು. ನಿಮಗೊಂದು ಮಾತು ಕೇಳ್ತೇನೆ ನೋಡಿ, ಸುನಿಲ್ ಜಾನ್ ಡಿಸೋಜಾ, ಹೌದು, ಅವರು ಎಷ್ಟು ನಾಟಿಯಾಗಿದ್ರು ಅಂದ್ರೆ, ಎಷ್ಟು ಪೋಖ್ರಿ ಶಾಲೆಯಲ್ಲೆಲ್ಲ. ತಾಯಿ ನಮಗೆ ಬಂದು ಇದೇ ಸ್ಥಳದಲ್ಲಿ ಕೂತ್ಕೊಂಡು ಅವ್ರು ಹೇಳುವಾಗ ಅವರ ಕಣ್ಣಲ್ಲಿ ನೀರು ಬರ್ತಿತ್ತು. ಮಾತ್ರ ಅಲ್ಲ, ಅವರ ಸ್ನೇಹಿತರು ಸಹ ಭಯಂಕರ ನಾಟಿ ಜನರೇ. ಅವರ ಮಧ್ಯದಲ್ಲಿ ನೀವು ಒಬ್ರು ಸ್ನೇಹಿತರು, ನಿಮಗೆ ಹೇಗಿತ್ತು ಅವರೊಟ್ಟಿಗೆ ವ್ಯವಹಾರ? ನೋಡಿ, ಆಕ್ಚುಲಿ ನಾವು 1ನೇ ಕ್ಲಾಸಿಂದ ತರಗತಿಯಿಂದ ನಾವು ಜೊತೆಯಲ್ಲಿ ಕಲಿತವರು. ನಮ್ಮ ಬಾಲ್ಯ ಜೊತೆಯಲ್ಲಿ ಪ್ರಾರಂಭವಾಗಿತ್ತು. ನಾವು ನೋಡುವಾಗ ಆರಂಭದಿಂದಲೇ ತುಂಬಾ ಪೋಖ್ರಿ ಜನ ಅವರು. ಹೌದು, ನೀವು ನಾವು ಆವಾಗ ಸಾಧು ಜನ. ಬಟ್ ಆದ್ರೆ ಏನಾಗುತ್ತೆ ಅಂದ್ರೆ, ನಮ್ಗೆ ಮಧ್ಯದಲ್ಲಿ ಯಾವಾಗಲೂ ಕಿತಾಪತಿ ಹೊಡೆತ, ಯಾವಾಗಲೂ ಕಂಪ್ಲೇಂಟ್ಸ್,
ನಿಮ್ದು ಅವ್ರದ್ದು ಒಂದು ಅಭ್ಯಾಸ ಹೇಗಿತ್ತು, ಸುಮ್ಮನೆ ಕೂತು ಅವರಿಗೆ ಹೋಗಿ ತಂಟೆ ಮಾಡುವಂಥದ್ದು ಇವರಿಗಿತ್ತು. ಹೌದು, ತುಂಬಾ ಏನಾದ್ರೂ ಒಂದು ಕಿರುಗಳು ಕೊಟ್ಟು ಆ ಒಂದು ಇಶ್ಯೂ ಮಾಡ್ತಿದ್ರು. ಸೊ ಆವಾಗ ನಮ್ಗೆ ಏನಾಗುತ್ತೆ, ಯಾವಾಗ್ಲೂ ನಾನು ಹೋಗಿ ನಮ್ಗೆ ಅಫ್ಕೋರ್ಸ್ ನಾವು ಫೈಟ್ ಬ್ಯಾಕ್ ಮಾಡ್ಲಿಕ್ಕೆ ನಮ್ಗೊಂದು ಅಷ್ಟು ಇದಿರ್ಲಿಲ್ಲ, ಡೇರಿಂಗ್ ಇರ್ಲಿಲ್ಲ. ಬಟ್ ನಾವು ಟೀಚರ್ಸ್ ಮುಂದೆ ಹಾಕ್ತಿದ್ವಿ, ಕಂಪ್ಲೇಂಟ್ಸ್ ಹೇಳ್ತಿದ್ವಿ, ಅವರು ಮನೆಗೆ ಕಂಪ್ಲೇಂಟ್ಸ್ ಕೊಡ್ತಿದ್ರು. ಸೊ ಹಲವು ವಿಷಯಗಳು ಆಗಿತ್ತು. ಆದ್ರೆ ಕ್ರಮೇಣ ಅವರಿಗೆ ನೋಡಿ, ಅವರ ಒಂದು ಸಾಕ್ಷಿಯಲ್ಲಿ ನಾವು ನೋಡ್ಬೇಕಾದ್ರೆ ಅವರು ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವರು ಶಾಲೆಯಿಂದ ಶಾಲೆಗೆ ಬದಲಾಯಿತು. ಹೌದು, ಆದ ನಂತರ ನಾವು ಸ್ವಲ್ಪ ದೂರ ಆಯ್ತು ನಮ್ದು. ಹೌದು. ನೀವೆಲ್ಲ ಒಟ್ಟಿಗೆ ಬೆಳೆದವ್ರು, ಒಂದೇ ಸ್ಥಳದಲ್ಲಿ ಒಟ್ಟಿಗೆ ಬೆಳೆದವ್ರು. ಸೊ ಬಹಳ ಸಂತೋಷ. ನೀವು ನನ್ನ ಹೆಸರು ನಿಮಗೂ ಅವರಂತೆ ಒಂಥರದ ಕರಾಳ ದಿವಸಗಳ ದಾಟಿದ್ರಿ. ಯಾಕಂದ್ರೆ ಕೇಳಿದ್ದೇನೆ ನಿಮ್ಮ ಬಗ್ಗೆ ಎಲ್ಲ, ನೀವೆಲ್ಲ ಮಾಡ್ತಿದ್ದಂತ ಆಗಿನ ಕೆಲವೆಲ್ಲ ಕಿತಾಪತಿಗಳು ಅಥವಾ ತೊಂದರೆಗಳು ಅದೆಲ್ಲ ಕೇಳಿದ್ದೇನೆ. ಇರ್ಲಿ, ಬಟ್ ಒಂದು ದಿವಸ ದೇವರು ನಿಮಗೆ ಒಳ್ಳೆಯ ದಿವಸವನ್ನು ಕೊಟ್ಟ. ನೋಡಿ, ನೀವು ಯಾವಾಗ ಕ್ರಿಸ್ತೇಸು ಸ್ವಾಮಿಯನ್ನು ಅಂಗೀಕರಿಸಿದ್ರಿ? ನೋಡಿ, ಆಕ್ಚುಲಿ ಬ್ರದರ್, ನಮ್ಮ ಜೀವಿತದಲ್ಲಿ ಕ್ರಿಸ್ತ ಯೇಸುವನಂತ ಅಂಗೀಕರಿಸುವ ದಿನ ಹೇಗೆ ಬಂತು ಅಂತ ಅದು ನಿಜವಾಗಿ ಅದ್ಭುತ. ನಾನು ಇನ್ನೂ ಕೂಡ ನನಗೆ ಅದು ಯೋಚಿಸ್ಲಿಕ್ಕೆ ಆಗೋದಿಲ್ಲ. ಬಟ್ 1988 ಇಸವಿಯಲ್ಲಿ ಆವಾಗ ನಾನು ಅದಕ್ಕಿಂತ 2-3 ವರ್ಷಗಳ ಕಾಲ ದೇವರೇ ಇಲ್ಲ ಅಂತ ನಾಸ್ತಿಕನಾಗಿ ಜೀವಿಸ್ತಾ ಇದ್ದೆ. ನೀವು? ಹೌದು. ಯಾಕಂದ್ರೆ ಅದರ ಹಿನ್ನೆಲೆ ಅದಕ್ಕೆ ಒಂದು ಕಾರಣ ಉಂಟು. ನೋಡಿ, ನನ್ನ ಜೀವಿತದಲ್ಲಿರುವಂಥ ಸೋಲುಗಳು, ನನ್ನ ಜೀವಿತದಲ್ಲಿ ಬಂದ ಪರಿಸ್ಥಿತಿಗಳು, ನನ್ನ ಜೀವಿತದಲ್ಲಿ ಬಂದ ಒಂದು ಕಣ್ಣೀರಿನ ಚಿಂತಾಜನಕವಾದ ಒಂದು ಕೆಲವು ದಿನಗಳು ಅದಕ್ಕೆಲ್ಲ ಕಾರಣವಾಯಿತು. ಸೊ ಆ ಒಂದು ಸಮಯದಲ್ಲಿ ನಾನು ಏನು ಹೇಳಿದೆ ನೋಡಿ, ಆರಂಭದಲ್ಲಿ ಸಣ್ಣದಿರುವಾಗ ನಾನು ಒಂದು ರೀತಿಯಲ್ಲಿ ಭಕ್ತಿ ಇತ್ತು. ಆದರೆ ಒಂದು ಸಮಯ ಬಂತು, ಒಂದು 20-21 ವರ್ಷಕ್ಕೆ ಸಮಯ ಬರುವಾಗ ನನ್ನ ಜೀವಿತದಲ್ಲಿ ಕೆಲವು ದಿನಗಳು ದಾಟಿ ಹೋಯಿತು. ಆ ಒಂದು ಕಾಲ ಏನ್ ಮಾಡಿತ್ತು ಅಂದ್ರೆ ದೇವರೇ ಇಲ್ಲ ಅಂತ ನಿರ್ಧಾರಕ್ಕೆ ಬರುವಂತೆ ಮಾಡಿತ್ತು. ಸೊ ಅದಕ್ಕಾಗಿ ನಾನು ಏನು ಮಾಡಿದೆ ಅಂದರೆ, ನಾನು ಸ್ಟ್ರಾಂಗ್ ಆಗಿ ಇಲ್ಲ ಅಂತ ನಾನು ಆ ರೀತಿಯಲ್ಲಿ ಜೀವಿಸ್ತಾ ಇದ್ದೆ. ನನ್ನ ಏಜ್ 23 ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 22-23 ಅಲ್ಲಿ ನಾನು ನಿಜವಾಗಿ ನಾನು ಹೇಳ್ತಾ ಇದ್ದೆ, ಯಾರಾದರೂ ದೇವರು ಪ್ರಾರ್ಥನೆ ವಾಕ್ಯ ಅಂತ ಹೇಳುವಾಗ ನಾನು ನಿಜವಾಗಿ ನಾನು ತುಂಬಾ ಕೋಪ ಬರ್ತಿತ್ತು, ವಿರೋಧಿಸ್ತಿದ್ದೆ, ಹೊಡಿಲಿಕ್ಕೆ ಅಷ್ಟೊಂದು ನನಗೆ ಸಿಟ್ಟು ಬರ್ತಿತ್ತು. ಆದರೆ ದೇವರೊಂದು ಕಾರ್ಯ, ನನ್ನ 1998 ಇಸವಿಯಲ್ಲಿ ಜನವರಿ 12 ತಾರೀಕಲ್ಲಿ ಇದೇ ಊರಲ್ಲಿ, ಅದೇ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜ್ ಅವ್ರ ಮುಖಾಂತರ ನಾನು ಮೊದಲು ಸುವಾರ್ತೆ, ದೇವರ ವಾಕ್ಯ ಅನ್ನುವಂಥದ್ದು ಅದು ನಾನು ಆಲಿಸ್ಕೊಂಡೆ. ಅದಕ್ಕೆ ಆ ಒಂದು ಸಮಯದಲ್ಲಿ ಮೊದಲು ಕೇಳುವ ಮೊದಲೇ ಅದಕ್ಕೆ ಒಂದು ಸಂದರ್ಭ ಬಂತು ನನಗೆ ಬರಲಿಕ್ಕೆ. ಅದು ನಾನು ಇಷ್ಟದಿಂದ ಬಂದವನಲ್ಲ, ಅದು ಯಾರ ಒಂದು ದಬ್ಬಾಳಿಕೆಯಿಂದ ನಾನು ಬಂದವನು. ಅಂದರೆ ಯಾರನ್ನು ನಾವು ಮೆಚ್ಚಿಸ್ಲಿಕ್ಕೆ ಬಂದವನು ನಾನು. ಅಷ್ಟು ಆ ಒಂದು ಸಮಯದಲ್ಲಿ ನಾನು ದೇವರು ಎಷ್ಟೊಂದು ಹೇಳಿಸ್ತಿದ್ದೆ ಅಂದರೆ, ಅವರು ವಾಕ್ಯ ಹೇಳ್ತಾ ಇದ್ರು. ಅದ್ರ ಮೊದಲು ಸ್ತುತಿ ಆರಾಧನೆಯನ್ನು ನಡೀತಾ ಇತ್ತು. ಆವಾಗ ನಾನು ನನ್ನ ಅಂತರಂಗದಲ್ಲಿ ನಾನು ನಗಡ್ತಾ ಇದ್ದೆ. ಯಾಕಂದ್ರೆ ತುಂಬ ಜನ ಇದ್ರು, ಜೋರಾಗಿ ನಗಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಾನು ನಗಡ್ತಾ ಇದ್ದೆ, ನಾನು ಹೇಳಿಸ್ತಿದ್ದೆ. ಒಂದು ನನಗೆ ಹಾಸ್ಯವಾಗಿತ್ತಿದ್ದೆಲ್ಲ ವಿಷಯ. ವಾಕ್ಯ ಪ್ರಾರಂಭವಾಯಿತು. ವಾಕ್ಯ ಪ್ರಾರಂಭವಾಗುವಾಗ ನಾನು ಹೇಳ್ತಾ ಇದ್ದೆ, ಎಂಥವನು ಬೊಗಳ್ತಾನೆ ಅವನು ನೋಡಿ. ಆ ಒಂದು ವಿಷಯ ನನಗೆ ತುಂಬ ಒಂದು ಅಸಹ್ಯವಾಗಿತ್ತು. ಬಟ್ ನೋಡಿ, ಆದರೆ ನಾನು ಕೇಳ್ತಾ ಇದ್ದೆ, ಕಾರಣ ಆ ಒಂದು ಮಧ್ಯದಲ್ಲಿ ದೇವರ ವಾಕ್ಯ ಹೇಗೆ ಎಷ್ಟೊಂದು ರೇಮ ಅಂತ ನೀವು ಕೇಳಿದರೆ, ಒಂದು ಜೀವವುಳ್ಳ ವಾಕ್ಯ ಅದು ನನ್ನ ಜೀವಿತದಲ್ಲಿ ಹೇಗೆ ಕಾರ್ಯ ಮಾಡಿತಂದರೆ, ರೋಮಪುರದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 23 ವಚನ ಅವರು ಆ ದಿವಸ ಉಚ್ಚರಿಸಿದರು. ಅದು ಏನು ಹೇಳ್ತದೆ ಅಂದರೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡರು. ಈ ವಾಕ್ಯ ನನಗೆ ಯಾವಾಗ ತಟ್ಟಿದ್ದು, ನನ್ನ ಹೃದಯಕ್ಕೆ ನಾಟಿದಂತಾಯಿತು. ಆವಾಗ ನನ್ನ ಜೀವಿತದಲ್ಲಿ 2 ಪ್ರಶ್ನೆ ಬಂತು. ದೇವರ ಮಹಿಮೆ ಮತ್ತು ಪಾಪ, ಈ ಎರಡರಲ್ಲಿ ಇರುವಂಥ ವ್ಯತ್ಯಾಸ ಏನೋ ಒಳಗೆ ನನಗೆ ಕಾರ್ಯ ಮಾಡಲಿಕ್ಕೆ ಪ್ರಾರಂಭವಾಯಿತು. ಅದಕ್ಕೆ ನನಗೆ ಉತ್ತರ ಬೇಕಾಗಿತ್ತು. ನಾನು ಸೀರಿಯಸ್ ಆಗಿ ನಾನು ಆಲಿಸಲಿಕ್ಕೆ ಪ್ರಾರಂಭ ಮಾಡಿದೆ. ಅದನ್ನು ಕೇಳ್ತಾ ಇರುವಾಗ ನನಗಿನ್ನೂ ಸ್ವಲ್ಪ ಏನೋ ಹೃದಯದಲ್ಲಿ ಏನೋ ಒಂದು ಬದಲಾವಣೆ ನನಗೆ ಪ್ರಾರಂಭವಾಯಿತು. ಅಂತ್ಯದಲ್ಲಿ ನನಗೆ ಒಂದು 2 ಪ್ರಶ್ನೆ ಬಂತು. ಆ ಪ್ರಶ್ನೆ ಏನಂತಂದರೆ,
ನಿಜವಾಗಿ ಯೇಸುವೆ ನನಗೆ ಗೊತ್ತು. ನಾನು ಹೇಳಿದೆ ಬಾಲ್ಯದಲ್ಲಿ ನಾನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದವನು. ಯೇಸು ಕ್ರಿಸ್ತನ ಬಗ್ಗೆ ನನಗೆ ಹೆಸರು ಗೊತ್ತು, ಯೇಸು ಕ್ರಿಸ್ತನ ಬಗ್ಗೆ ಗೊತ್ತು. ಅದಕ್ಕಾಗಿ ನಾನು ಆದರೆ ನಿಜ ಹೌದಾ ಅಥವಾ ಧಾರ್ಮಿಕ ಸಂಪ್ರದಾಯ ಅದ್ರ ಬಗ್ಗೆ ನನಗೆ ವ್ಯತ್ಯಾಸ ಗೊತ್ತಿಲ್ಲ. ಯಾಕಂದ್ರೆ ನನ್ನ ಹಿನ್ನೆಲೆ ನಾನು ಎಲ್ಲ ದೇವರನ್ನೇ ಬಿಟ್ಟು ಬಂದವನು. ನನ್ನ ನಂತರ ಏನಾಯ್ತು ಅಂದ್ರೆ ಆವಾಗ ಎರಡು ಪ್ರಶ್ನೆ. ಯೇಸು ಕ್ರಿಸ್ತನೇ ನಿಜವಾಗಿ ನೀನು ರಕ್ಷಕನು ಹೌದೋ ಅಲ್ಲೋ ಮೊದಲ ಪ್ರಶ್ನೆ ಬಂತು. ಎರಡನೇದಾಗಿ ನಾನು ನಿಜವಾಗಿ ಪಾಪಿ ಹೌದೋ ಅಲ್ಲೋ. ಯಾಕಂದ್ರೆ ಆ ಒಂದು ಸ್ಕ್ರಿಪ್ಚರ್ನ ಮೇಲೆ ನನಗೆ ಬಂತು. ಯಾಕಂದ್ರೆ ವಾಕ್ಯ ಹೇಳ್ತದೆ, ಮನುಷ್ಯನು ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡನು. ಅಂದ್ರೆ ಅದರ ಅರ್ಥ ದೇವರ ಮಹಿಮೆ ನಮ್ಮ ಮೇಲೆ ಇತ್ತು, ಪಾಪ ಮಾಡಿದಾಗ ಮಹಿಮೆ ಕಳೆದು ಹೋಯಿತು. ಹಾಗಾದ್ರೆ ಪಾಪಿ ಅನ್ನುವಂಥ ಆ ಪದ ನನ್ನ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕೆ ಪ್ರಾರಂಭವಾಯಿತು. ಆದರೆ ಮೊದಲು ನಾನು ಯಾಕೆ ಯೋಚಿಸ್ತಿಲ್ಲ? ಕಾರಣ ಇಷ್ಟೇ, ನನ್ನ ಜೀವಿತ ಶೈಲಿ ಎಲ್ಲರೂ ನಾವು ನೋಡ್ತೇವೆ, ಎಲ್ಲರೂ ನಾರ್ಮಲ್ ಲೈಫ್. ಅವರು ಪಾಪ ಮಾಡ್ತಾರೆ, ಅವರು ಅದು ಮಾಡ್ತಾರೆ, ಇದು ಮಾಡ್ತಾರೆ, ನಾನು ಕೂಡ ಅದೇ ಮಾಡ್ತಾರೆ. ಸೊ ನನ್ನ ಜೀವಿತದಲ್ಲಿ ನಾನು ಏನು ಯೋಚಿಸ್ಕೊಂಡೆ, ಇದೊಂದು ಲೈಫ್ ಸ್ಟೈಲ್, ಜೀವನವೇ ಅದು. ಅದೇ ರೀತಿ ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮ ಜೀವನ ನಾನು ನಡೆಸ್ತಾ ಇದ್ದೆ. ಆದರೆ ಯಾವಾಗ ಈ ವಾಕ್ಯ ನನ್ನ ಜೀವಿತದಲ್ಲಿ ಒಂದು ಪ್ರಶ್ನೆಯನ್ನು ಹುಟ್ಟು ಮಾಡಿತ್ತು, ಆವಾಗ ನಾನು ಅಂಗೀಕರಿಸಿದೆ, ಹೌದು ನಿಜವಾಗಿ ದೇವರು ಹೌದೋ ಇಲ್ಲವೋ. ಆ ದಿವಸ ಒಂದು ಪ್ರಶ್ನೆಗೆ ದೇವರು ನನಗೆ ಉತ್ತರ ಕೊಟ್ಟರು. ಓಕೆ, ಹೌದು. ನಿಮ್ಮ ಆ ದಿವಸ ದೇವರ ವಾಕ್ಯ ಸಂದೇಶವನ್ನು ಕೇಳುವಾಗ ನೀವು ಯೇಸು ಸ್ವಾಮಿಯನ್ನು ಅಂಗೀಕರಿಸಿದಿರಿ? ಹೌದು, ಅಂಗೀಕರಿಸಲಿಕ್ಕೆ ನೋಡಿ ಇನ್ನೊಂದು ಮುಖ್ಯವಾದ ವಿಷಯ ನನ್ನ ಜೀವಿತದಲ್ಲಿ ಹೇಳಬೇಕಂದ್ರೆ, ನಾನು ನನ್ನ ಜೀವಿತ ಸ್ಟೈಲಿಯಲ್ಲಿ ಕೆಲವು ತಿಂಗಳ ಹಿಂದೆಯಿಂದ ಆಲ್ಮೋಸ್ಟ್ ನಾವು 7, 8, 9 ತಿಂಗಳಿಂದ ನಾನು ಒಂದು ಪೇಷಂಟ್ ಆಗಿ ನಾನಿದ್ದೆ. ಓಕೆ, ರೈಟ್. ನಾನು ಅದನ್ನೇ ಕೇಳಲಿಕ್ಕಿದೆ. ಯಾಕಂದ್ರೆ ನಾನು ಹೆಚ್ಚಾಗಿ ಜನರ ಹತ್ರ ಕೇಳ್ತೇನೆ. ಈಗ ಎಲ್ಲದಕ್ಕೊಂದು ಈವೆಂಟ್ ಅಂತ ಇದೆ. ಹೌದು, ಒಂದು ಪರಿಸ್ಥಿತಿ, ಉದಾಹರಣೆಗೆ ಕಾರಣ ಅಂತ ಇರ್ತದೆ. ಒಂದು ಪರಿಸ್ಥಿತಿ ಆಗಿರ್ತದೆ. ಕೆಲವರು ಇಲ್ಲಿಗೆ ಬಂದವರು ಹೇಳಿದುಂಟು, ನಾನು ನಿಜವಾದ ದೇವರು ಯಾರಂತ ಹುಡುಕ್ತಾ ಇದ್ದೆ, ಹಾಗೆ ಹುಡುಕುವಾಗ ನಾನು ದೇವರನ್ನು ಕಂಡುಕೊಂಡೆ. ಅಥವಾ ನಾನು ಒಂದು ಆಕ್ಸಿಡೆಂಟ್ ಅಲ್ಲಿ ಬಿದ್ದೆ, ಆ ಆಕ್ಸಿಡೆಂಟ್ ಬಿದ್ದಾಗ ನನಗೆ ಯಾರು ಇಲ್ಲದಾಗ, ಏನು ಇಲ್ಲದಾಗ ನಂಗೆ ಇಂತೆಂಥ ವಿಧದಲ್ಲಿ ದೇವರು ನಂಗೆ ತನ್ನನ್ನು ತೋರ್ಪಡಿಸಿಕೊಂಡ. ಅದರ ನಂತರ ನಾನು ಆತ ನಂಬುವನಾದೆ. ಅಥವಾ ಇನ್ನೇನೋ ನನ್ನ ತಾಯಿಗೆ ಹುಷಾರಿರ್ಲಿಲ್ಲ ಆಯ್ತು, ಆ ಸಮಯದಲ್ಲಿ ನಾನು ತಾಯಿಗೆ ಪ್ರೇಯರ್ ಮಾಡ್ಲಿಕ್ಕೋಸ್ಕರ ಹೀಗೆ ಹೋದೆ, ದೇವರೇ ಅಂತ ಕೇಳುವಾಗ ದೇವರು ಉತ್ತರ ಕೊಟ್ಟ. ಸೊ ನಿಮ್ಮ ಜೀವಿತದಲ್ಲಿಯೂ ಕೂಡ ಒಂದು ಈವೆಂಟ್, ಒಂದು ಪರಿಸ್ಥಿತಿ ಒಂದು ನಡೆದಿರಲೇಬೇಕು. ಏನದು? ನೋಡಿ, ನಾನು ಅದನ್ನೇ ಮುಂದುವರಿಸಬೇಕಾದ್ರೆ ನನ್ನ ಜೀವಿತದಲ್ಲಿ ಇನ್ನೊಂದು ಕಾರಣ, ನಾನು ದೇವರು ಇಲ್ಲ ಅಂತ ಹೇಳಲಿಕ್ಕೆ ದೃಢವಾಗಿ ನಾವು ಹೇಳಲಿಕ್ಕೆ ಕಾರಣ, ನಾನು ತುಂಬ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿರುವಾಗ ನನ್ನ ಜೀವಿತ ಹಿನ್ನೆಲೆ ಸ್ವಲ್ಪ ಹೇಳಬೇಕಾದ್ರೆ, ನಾನು ಕಾಲೇಜ್ ಲೈಫಲ್ಲಿ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಯಿತು. ನನ್ನ ಕ್ಯಾರೆಕ್ಟರ್ ಅಲ್ಲಿ ಬದಲಾವಣೆ ಪ್ರಾರಂಭವಾಯಿತು. ಕೆಲವು ಹಿನ್ನೆಲೆಗಳಿವೆ, ಅದನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆ ಒಂದು ಸಮಯದಲ್ಲಿ ನನ್ನ ಆ್ಯಕ್ಷನ್ಸ್ ಸಂಪೂರ್ಣವಾಗಿ ಬದಲಾಯಿತು. ಅದ ನಂತರ ನಾನು ಕಾಲೇಜ್ ಬಿಟ್ಟು ಬಂದೆ. ಅದು ಫೈನಲ್ ಇಯರ್ ಎಕ್ಸಾಮ್ ನಾನು ಕೂಡ ಅಟೆಂಡ್ ಆಗಿಲ್ಲ, ನಾನು ಕಾಲೇಜ್ ಬಿಟ್ಟು ಬಂದೆ. ನಂತರ ಅದಕ್ಕೆ ಸರಿಯಾದ ರೀತಿಯಲ್ಲಿ ಇಡೀ ಉಡುಪಿಯಲ್ಲಿ ಕೆಲವು ಗುಂಡಗಳ ಒಂದು ಗ್ರೂಪ್ ಇತ್ತು, ಅವ್ರ ಜೊತೆ ನಾನು ಸೇರಿಕೊಂಡೆ. ಅವ್ರ ಸಂಗಡ ಅವರು ಏನೆಲ್ಲ ಮಾಡ್ತಾರೆ ಅದರಲ್ಲಿ ನಾನು ಪಾಲ್ಗೊಂಡೆ. ಹೌದು, ನಾನು ಅವರ ಸಂಗಡ ಇರ್ತಿದ್ದೆ. ಮನೆಯಲ್ಲಿ ಕಮ್ಮಿ, ಹೆಚ್ಚಾಗಿ ನಾನು ಹೋಟೆಲಲ್ಲಿ ಅವ್ರ ಜೊತೆ ಕುಡಿಯೋದು, ಅವ್ರು ಎಲ್ಲಿ ಹೋಗ್ತಾರೆ ಅವ್ರ ಜೊತೆ ಇರುವುದು. ಅದೇ ಪೋಲಿತನದಲ್ಲಿ ನಾನು ಹಲವು ತಿಂಗಳುಗಳು ಹೀಗೆ ನನ್ನ ಜೀವನ ಕಳೀತಾ ಇತ್ತು. ನಂತರ ಏನಾಯಿತು ಅಂದರೆ, ಒಂದು ದಿನ ನನ್ನ ಜೀವಿತದಲ್ಲಿ ಹೀಗೆ ಒಂದು ಮನಸ್ಸಲ್ಲಿ ಬಂತು, ಎಲ್ಲರೂ ನನಗೆ ಪೋಲಿ. ಕೆಲವರು ನನ್ನ ಹತ್ರ ಮಾತಾಡಲಿಕ್ಕೆ ಅದು ಇಷ್ಟಪಡ್ತಿರ್ಲಿಲ್ಲ. ನನ್ನ ಮನೆಯಲ್ಲಿ ಅವ್ರು ಹೇಳ್ತಿದ್ರು, ನೀನು ಹೀಗೆ ಆಗ್ತಿ ಅಂತ ನಾವು ಯೋಚಿಸಲಿಲ್ಲ. ನನ್ನ ತಾಯಿಗೆ ಒಂದು ದಿನ ಏನಂತಂದರೆ, ನಾನು ಸಮಾಧಾನ ಇರಲಿಲ್ಲ ನನ್ನ ಜೀವಿತದಲ್ಲಿ. ರಾತ್ರಿ ಇಡೀ ನಾನು ಹತ್ತುಕೊಂಡು ನಾನು ಮಲಗ್ತಿದ್ದೆ. ಒಂದು ದಿವಸ ಏನಾಯಿತು ಅಂದರೆ, ನನಗೆ ನಿದ್ದೆ ಬರ್ತಿರಲಿಲ್ಲ, ಯಾಕಂದರೆ ಅಸಮಾಧಾನದಲ್ಲಿ ಜೀವಿಸ್ತಾ ಇದ್ದೆ. ನಾನು ವಾಕ್ಮ್ಯಾನ್ ಹಾಕಿ ಫುಲ್ ವಾಲ್ಯೂಮ್ ಹಾಕಿ ನಾನು ಮಲಗ್ತಿದ್ದೆ. ಆ ಸಮಯ ಏನಾಯಿತು, ಅವು ಒಳಗೆ ರೂಮಲ್ಲಿ ಮಲಗಿದವರಿಗೆ ಪ್ಯಾರೆಂಟ್ಸಿಗೆ ಅದು ಕೇಳಿತ್ತು. ಬಂದು ರಾತ್ರಿ 1-2 ಗಂಟೆ ಆಗಿರ್ಬೋದು, ನನ್ನನ್ನು ಎಚ್ಚರಿಸಿ, ಮಗ ಏನಾಯಿತು, ನನ್ನನ್ನು ಕ್ಷಮಿಸು, ಒಂದು ವೇಳೆ ನಾವು ಏನಾದರೂ ನೋವು ಮಾಡಿದ್ದಾದರೆ ನಮ್ಮನ್ನು ಕ್ಷಮಿಸು. ಆವಾಗ ನಾನು ಹೇಳಿದೆ, ಗೆಟ್ ಲಾಸ್ಟ್, ಸೊ ನೀವು ಇಲ್ಲಿಂದ ಹೋಗಿರಿ, ನನ್ನ ರೀತಿಯಲ್ಲಿ ಬಿಟ್ಟುಬಿಡಿರಿ, ಹಾಗೆ ಅಂತ ಹೇಳಿದೆ. ನೋಡಿ, ಕೆಲವು ವಿಷಯಗಳು ನನ್ನ ಜೀವಿತದ ಹಾದು ಹೋಗುವಾಗ ನಾನು ಬಾಂಬೆಗೆ ಹೋದೆ. ನಾನು ಒಂದು ಈಸ್ಪಂತ ನನಗೆ ನಾನು ಒಬ್ಬ ಒಳ್ಳೆ ವ್ಯಕ್ತಿ ಆಗಬೇಕು,
ಅದಕ್ಕಾಗಿ ಬಾಂಬೆ ಹೋಗಿ ಅಲ್ಲಿ ನಾನು ಒಂದು ಕೆಲಸ ಮಾಡಬೇಕು, ಒಂದು ಬೇರೆ ಅವರ ಥರ ಒಂದು ಒಳ್ಳೆ ಜೀವಿತ ಒಂದು ಚೇಂಜ್ ಆಫ್ ಹೌದು ಚೇಂಜ್ ಬರಬೇಕಂತ ಅಲ್ಲಿ ಕೆಲಸ ಸಿಗಲಿಲ್ಲ, ಹಣವಿರಲಿಲ್ಲ, ನನ್ನ ಜೀವನ ಶೈಲಿ ತುಂಬ ಕಷ್ಟದಲ್ಲಿ ಹೋಯಿತು, ಸಹಾಯಕರು ಅನ್ನುವಂಥ ಯಾರಿಲ್ಲ. ಆ ಒಂದು ಸಮಯದಲ್ಲಿ ನಾನು ಚಿಂತೆಗೊಳಗಾದೆ ಮತ್ತು ಅಸೌಖ್ಯದಲ್ಲಿ ಬಿದ್ದೆ. ಹೌದು, ಅಸೌಖ್ಯದಲ್ಲಿ ಬಿದ್ದಾಗ ನಾನು ಕೋಲ್ಡ್, ಕಫ್ ಮತ್ತು ಇದು ಜ್ವರ ಅಂತ ಅದೇ ರೀತಿಯಲ್ಲಿ ನಾರ್ಮಲ್ ಮೆಡಿಸಿನ್ ನಾನು ತಗೊಳ್ತಾ ಇದ್ದೆ. ಒಂದು 6 ತಿಂಗಳಾದ ನಂತರ ನಾವು ಒಂದು ದಿವಸ ನನ್ನ ಅಣ್ಣ ಎಂತ ಹೇಳಿದ್ರು, ಯಾವಾಗಲೂ ನೀನು ಅದೇ ಇನ್ನೂ ಕೂಡ ನಿನಗೆ ಸ್ವಸ್ಥತೆ ಆಗೋದಿಲ್ಲ, ಡೈಲಿ ಯಾವಾಗಲೂ ಡಾಕ್ಟರ್ ಹತ್ರ ಮೆಡಿಸಿನ್ ತಗೊಬರ್ತೀಯ, ಒಳ್ಳೆಯದಾಗಿ ಟ್ರೀಟ್ಮೆಂಟ್ ಮಾಡುವಂತ ಸ್ವಲ್ಪ ಹಣ ಕೊಟ್ಟರು. ನಾನು ಒಂದು ಒಳ್ಳೆ ಹಾಸ್ಪಿಟಲ್ಗೆ ಹೋಗಿ MD ಹತ್ರ ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೆ. ಅವರು ಸಾಯಂಕಾಲ ರಿಪೋರ್ಟ್ ನಾನು ತಂದು ಕೊಟ್ಟರೆ ಹೇಳಿದ್ರು, ನಿನಗೆ ಕ್ರೋನಿಕ್ ಅಸ್ತಮ ಆಗಿದೆ. ಕ್ರೋನಿಕ್ ಅಸ್ತಮ? ಹೌದು. ಕ್ರೋನಿಕ್ ಅಸ್ತಮ ಅಂತ ಹೇಳುವಾಗ ನನಗೆ ನಿಜವಾಗಿ ತುಂಬ ಕಷ್ಟ ಇದೆ ಅದು ಯೋಚಿಸುವಾಗ. ಯಾಕಂದ್ರೆ ನನ್ನ ಜೀವಿತದಲ್ಲಿ ನಾನು ಒಳ್ಳೇದಾಗಬೇಕು, ಮನುಷ್ಯರ ಥರ ಜೀವಿಸಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಬಂದವನು. ಈಗ ನಾನು ಏನು ಎಷ್ಟೊಂದು ಡ್ರೀಮ್ಸ್ ಇಟ್ಟಿದ್ದೆ ನಾನು ಅಲ್ವಾ. ಹೌದು, ಆ ಒಂದು ಅಸ್ತಮ ಕೇಳುವಾಗ ನಾನು ಮುರಿದು ಬಿಟ್ಟೆ. ಸೊ 2ನೇ ದಿನದಲ್ಲಿ ನಾನು ಡಿಸೈಡ್ ಮಾಡಿ ನಾನು ಸುಸೈಡ್ ಮಾಡ್ತೇನೆ. ಹೌದು. ಸೊ ನಾನು ಯಾವ ರೀತಿಯಲ್ಲಿ ಸುಸೈಡ್ ಒಂದು ಪ್ಲಾನ್ ಮಾಡಿದೆ ಅಂದರೆ, ನಾನು ಭಾಯಿಂದರಲ್ಲಿ ಬಾಂಬೆಲಿ ಇದೆ, ನಮ್ಮ ಫ್ಲಾಟ್ ಇದೆ, ಮನೆ ಇದೆ, ಇನ್ನೂ ಕೂಡ ಇದೆ. ಅಲ್ಲಿಂದ ಬೊರೋಲಿಗೆ ಅದು ಲೋಕಲ್ ಟ್ರೈನ್, ಬೊರೋಲಿನಿಂದ ನಂತರದ ಸ್ಟಾಪ್ ಅದು ಫಾಸ್ಟ್ ಆಗುತ್ತೆ. ನೆಕ್ಸ್ಟ್ ಸ್ಟಾಪಲ್ಲಿ ನಾನು ಜಂಪ್ ಹೊಡೆದುಕೊಂಡು ಇದು ಪ್ರಯತ್ನ ಮಾಡಿದೆ. ಅದು ಫಸ್ಟ್ ಅಟೆಂಪ್ಟ್ ಫೇಲ್ ಆಯಿತು. ಸೆಕೆಂಡ್ ಡೇ ನಾನು ಹೇಳಿದೆ, ಇಲ್ಲ ನನಗೆ ಸಾಯಲೇಬೇಕು. ಸೆಕೆಂಡ್ ಅಟೆಂಪ್ಟ್ ನಾನು ಟ್ರೈ ಮಾಡಿದೆ. ಸೆಕೆಂಡ್ ಅಟೆಂಪ್ಟ್ ಕೂಡ ನಾನು ಫೇಲ್ ಆದೆ. ಸೆಕೆಂಡ್ ಅಟೆಂಪ್ಟ್ ಯಾವಾಗ ನನ್ನ ಜೀವಿತದಲ್ಲಿ ಫೇಲ್ ಆಯಿತು, ಆವಾಗ ನಾನು ಯೋಚಿಸಿಕೊಂಡೆ, ಇಲ್ಲ ಇನ್ನು ನಾನು ಸುಸೈಡ್ ಮಾಡೋದಿಲ್ಲ. ಯಾಕೆಂತ ಗೊತ್ತಿಲ್ಲ, ನನ್ನ ನಿರ್ಧಾರ ಬದಲಾಯಿತು. 12 ದಿನ ನಂತರ ನಾನು ಊರಿಗೆ ಬಂದೆ. ಅದು 97ನೇ ಇಸವಿ, ಡಿಸೆಂಬರ್ 24ಕ್ಕೆ. ನಾನು ಡಿಸೆಂಬರ್ 24ಗೆ ನಾನು ಎಲ್ಲ ಕ್ರಿಸ್ಮಸ್ ಎಲ್ಲ ಇಲ್ಲಿ ಪ್ರಿಪರೇಷನ್ ಆಗ್ತಾ ಇತ್ತು. ನಾನು ಮಧ್ಯಾಹ್ನ ಬಂದು ಮತ್ತು ಏನಾಯ್ತು ಅಂದರೆ, ನನ್ನ ಫ್ರೆಂಡ್ಸ್ ನಮ್ಮ ಹಿಂದಿನ ಫ್ರೆಂಡ್ಸ್ಗಳು ಸಿಕ್ಕಿದ್ರು. ತುಂಬ ಕುಡಿದು ಇಲ್ಲಿ ಹಬ್ಬ ಅಂತ ಹೇಳುವಾಗ ನಮ್ಗೆ ಗೊತ್ತು ಕುಡಿಲಿಕ್ಕೆ ಏನು ಕಮ್ಮಿ ಇಲ್ಲ, ಅದು ಕುಡಿಕೊಂಡು ಮಲಗಿಬಿಟ್ಟೆ. ನಾನು ಕೆಲವು ದಿನ ಹಾಗೆ ನಾನು ನಡ್ಕೊಂಡೆ. ಆದರೆ 98ನೇ ಇಸವಿ ಜನವರಿ 17ರಲ್ಲಿ ಆ ಮನೆ ಕೂಟದ ಬಗ್ಗೆ ನಾನು ಹೇಳಿದೆ. ಅದೇ ಮೊದಲ ದಿನ ನಾನು ಅವರ ಒತ್ತಾಯ ಬೇರೆ, ಅವರ ಒತ್ತಾಯಪೂರ್ವಕವಾಗಿ ಇವನು ನಮ್ಮ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜ ಅವ್ರ ಮನೆಗೆ ಬಂದರು. ಬನ್ನಿ, ಮನೆ ಹತ್ರ ಪ್ರೇಯರ್ ನಡೀತಾ ಉಂಟು, ನೀವು ಬನ್ನಿ, ಯೇಸು ಕ್ರಿಸ್ತನು ಗುಣಪಡಿಸ್ತಾನೆ. ನನಗೆ ಅದು ಮನಸ್ಸಿರಲಿಲ್ಲ. ಅವರು ಕೂಡ ಒಂದು ಅರ್ಧ ಗಂಟೆ ತಗೊಂಡ್ರು. ಅರ್ಧ ಗಂಟೆ ನಮ್ಮ ಮಧ್ಯದಲ್ಲಿ ಒಂದು ಹೀಟಿಂಗ್ ಆಗ್ತಿತ್ತು, ಮಾತುಗಳು ನಾನು ಬರೋದಿಲ್ಲ ಅಂತ. ಆದರೆ ಯಾರ ಮನೆಯಲ್ಲಿ ಆ ಕೂಟ ಆಗ್ತಿದ್ದು, ಆ ಮನೆಯ ಆಂಟಿ ನನಗೆ ಅವರ ಮಗನನ್ನು ಕರೆ ಕಳಿಸ್ಲಿಕ್ಕೆ ಹೇಳಿದರು. ಅವರಿಗೆ ನಾನು ಒಂದು ಗೌರವಪೂರ್ವಕವಾಗಿ ಹೋಗಿದ್ದೆ ಹೊರತು, ನಾನು ಅವರನ್ನು ಇಷ್ಟಪಡಿಸ್ಲಿಕ್ಕೆ ಹೋಗಿದ್ದೆ ಹೊರತು, ಈ ನಮ್ಮ ಪಾಸ್ಟರ್ ಸುನಿಲ್ ಜಾನ್ ಮತ್ತು ಬೇರೆ ಇದ್ದಾರೆ ನಮ್ಮ ಫ್ರೆಂಡ್ಸ್ಗಳು, ಅವ್ರಿಗನ್ನು ಗೌರವಿಸ್ಲಿಕ್ಕೆ ಹೋಗಿಲ್ಲ ನಾನು. ನಾನು ಹೇಳಿದೆ, ಅದು ಮುಂದುವರಿಸಬೇಕಾದ್ರೆ 2 ಪ್ರಶ್ನೆ ನನ್ನಲ್ಲಿ ಬಂದಿತ್ತು. ಆ ಪ್ರಶ್ನೆ, ಯೇಸು ಕ್ರಿಸ್ತನೇ ನಿಜವಾಗಿ ನಿನ್ನ ರಕ್ಷಕನ ಹೌದೋ ಅಥವಾ ನಾನು ನಿಜವಾಗಿ ಪಾಪಿ ಹೌದೋ ಅನ್ನುವಂಥ ಪ್ರಶ್ನೆನ ಹೀಗೆ ಹೇಳಿದ ಹಿಂದೆ. ಆ ಸಮಯದಲ್ಲಿ ನಾನು ಮುಂದುವರಿಸಿ ಹೇಳಬೇಕಾದ್ರೆ ಈ ಕೂಟ ಮುಗಿಯಿತು. ಅವರು ಆಸ್ ಯೂಶುವಲ್ ನಾನು ನೆನೆಸ್ತೇನೆ, ಯಾಕಂದರೆ ನನಗೆ ಆ ಕೂಟ ಮೊದಲಾಗಿತ್ತು. ಅವರು ಎಲ್ಲರ ತಲೆ ಮೇಲೆ ಹಸ್ತವಿಟ್ಟು ಪ್ರಾರ್ಥಿಸಿ ಹೋಗಿದ್ರು. ಅವರು ನನ್ನ ತಲೆ ಮೇಲೆ ಹಸ್ತ ಇಟ್ಟು ಒಂದು 10 ಸೆಕೆಂಡ್ ಪ್ರಾರ್ಥನೆ ಮಾಡಿ ಹೋದರು. ಬಟ್ ಸೊ ಎಲ್ಲರೂ ಹೋದ, ನಮ್ಮ ಮನೆಗೆ ಹೋದೆ. ಆ ದಿವಸ ನಿಜವಾಗ್ಲೂ ಹೇಳಬೇಕಾದ್ರೆ ಇಂಥ ಒಂದು ಸಮಾಧಾನಪೂರ್ವಕವಾದ ಒಂದು ನಿದ್ದೆಯನ್ನು ನಾನು ಹೊಡ್ಕೊಂಡೆ. ಹೌದು, 12 hours ನಾನು ಮಲ್ಕೊಂಡಿದ್ದೆ. ನಾನು ಆಲ್ಮೋಸ್ಟ್ 6 to 7 months, half an hour to 45 minutes ಆಗ ಮಾತಲ್ಲಿ ಹೇಳ್ತಾ ಇದ್ರಿ. ಹೌದು, ನಿದ್ದೆ ಬರ್ತಿರ್ಲಿಲ್ಲ. ಆಯ್ತು, ನಿದ್ದೆ ಮಲಗ್ತಿದ್ದೆ ನಾನು. ಹೌದು, ನನಗೆ ನಿದ್ದೆ ಇರ್ತಿರ್ಲಿಲ್ಲ. ನಾನು half an hour 45 minutes ನಮ್ಮ ಮನಸ್ಸು ಹೇಗೆ ಆಗ್ಬೋದು, ಅಷ್ಟೊಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಿದ್ದೆ. ಆದರೆ ಯಾವ ದಿನ ನಾನು ಮೊದಲು ನಾನು ಸುವಾರ್ತೆ ಆ ಕೂಟದಲ್ಲಿ ಬಂದೆ, ಅವರು ಆವಾಗ ಪಾಸ್ಟರ್ಸ್ ಅಲ್ಲ, ಆವಾಗ ಮನೆಯಲ್ಲಿ ಕೂಟ ಮಾಡುವ ಬ್ರದರ್ಸ್ ಅಂತ ಕರೀತಿದ್ರು. ಹೌದು. ಸೊ ಆವಾಗ ಆ ದಿನದಲ್ಲಿ ಒಳ್ಳೆ ನಿದ್ದೆ ಬಂತು ನನಗೆ. ಮತ್ತು ಮಲ್ಕೊಂಡೆ. 2-3 ದಿವಸ ನಾನು ಮೆಡಿಸಿನ್ ಬಗ್ಗೆ ಕೂಡ ನನಗೆ ಯೋಚನೆ ಬರಲಿಲ್ಲ. 3ನೇ ದಿವಸ ಸಡನ್ಲಿ ನನಗೆ ರಿಯಲೈಸ್ ಆಯಿತು, ನಾನು ಮೆಡಿಸಿನ್ ತಗೊಳ್ತಾ ಇಲ್ಲ. ಸೊ ಅದಕ್ಕಾಗಿ ನಾನು ಪುನಃ ಡಾಕ್ಟರ್ ಹತ್ರ ಹೋದೆ. ನನಗೆ ಸರ್ಪ್ರೈಸ್ ಆಯಿತು. ಆದರೆ ಸ್ವಲ್ಪ ನಾನು ಕಟ್ ಮಾಡಬೇಕಾದ್ರೆ ನಾನು ಡಾಕ್ಟರ್ ಹತ್ರ ಹೋದೆ. ಡಾಕ್ಟರ್ ಹತ್ರ ಚೆಕ್ ಮಾಡಿದ್ರು. ಅವರು ಹೇಳಿದರು, ಯಾರು ಹೇಳಿದ್ರು ನಿಮಗೆ ಇದು ಕ್ರಾನಿಕ್ ಅಸ್ತಮ ಇದೆ? ನಾನು ಹೇಳಿದೆ, ಇಲ್ಲ ಡಾಕ್ಟರ್, ನಾನು ಬಾಂಬೆಲಿ ಹೀಗೆ ಅದು ಎಲ್ಲ ವಿಷಯ ವಿವರ ಬಿಡೋಣ. ಇಲ್ಲ, ಅವರು ನಿಮಗೆ ಏನಿಲ್ಲ, ನೀವು ಹೋಗಿ ಅಂತ ಹೇಳಿದ್ರು.
ಸೊ ಮನೆಗೆ ಬಂದೆ. ಈಗ ನನ್ನ ಪ್ರಶ್ನೆಗೆ ಉತ್ತರ ದೇವರಲ್ಲಿ ಕೊಟ್ಟಿದ್ದಾನೆ ಅಂತ ನನಗೆ ದೃಢವಾದ ನಂಬಿಕೆ ಬಂತು. ನನಗೆ ಅದು ಅಲ್ಲ ಅಂತ ಹೇಳಲಿಕ್ಕೆ ಆಗಲಿಲ್ಲ. ಕಾರಣ ನಾನು ಪ್ರಶ್ನೆ ಕೇಳಿದೆ ಅಷ್ಟೇ, ನಿಜವಾಗಿ ನೀನು ರಕ್ಷಕನು ಹೌದೋ ಅಲ್ಲವೋ, ನಿಜವಾಗಿ ನಾನು ಪಾಪಿ ಹೌದೋ ಅಲ್ಲವೋ. ಸೊ ಯೇಸು ಕ್ರಿಸ್ತನ ಇಲ್ಲಿ ಪ್ರೂವ್ ಮಾಡಿ ತೋರಿಸಿದನು, ನೀನು ನಿಜವಾಗಿ ಪಾಪಿ ಮತ್ತು ನಾನು ನಿಜವಾದ ರಕ್ಷಕನು. ಅದ ನಂತರ ನನಗೆ ಯಾವ ರೀತಿಯಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಆಗುತ್ತೆ. ನಿಜವಾಗಿ ಬಹಳ ನಾವು ಇಂಥ ಸಾಕ್ಷಿಗಳನ್ನು ನಾವು ಅಪೇಕ್ಷಿಸ್ತೇವೆ. ಅಂದ್ರೆ ನಾವು ಕೇಳಲಿಕ್ಕೆ ಜನರಿಗೆ ಹೇಳಿಸ್ಲಿಕ್ಕೆ. ಯಾಕಂದ್ರೆ ಯಾವಾಗ ಅದ್ಭುತದೊಂದಿಗೆ ಸುವಾರ್ತೆ, ಹೌದು, ಸುವಾರ್ತೆಯೊಂದಿಗೆ ಅದ್ಭುತ, ಇದು ಎರಡು ಒಟ್ಟಿಗೆ ಹೋಗ್ಲೇಬೇಕು. ಒಂದು ವೇಳೆ ಅದು ಹೋಗದಿದ್ದರೆ ಅಲ್ಲಿ ಏನೋ ತಪ್ಪಾಗಿದೆ. ಯಾಕಂದ್ರೆ ಸುವಾರ್ತೆಯೊಂದಿಗೆ ಅದ್ಭುತ ಅಂದ್ರೆ ಒಬ್ಬ ವ್ಯಕ್ತಿಯು ದೇವರನ್ನು ಕಂಡುಕೊಳ್ಳೋದು ಅತ್ಯಂತ ದೊಡ್ಡ ಅದ್ಭುತವೆಂಬುದಾಗಿ ಲೋಕವೆಲ್ಲ ಒಪ್ಪಿಕೊಂಡಿದೆ. ಅದರ ಮಧ್ಯದಲ್ಲಿ ಇನ್ನೂ ಅನೇಕ ಅದ್ಭುತಗಳು ಆಗ್ತದೆ. ಈಗ ಫಿಲಿಪ್ಪನು ಸಮಾರ್ಯಕ್ಕೆ ಹೋದನು, ಅಲ್ಲಿ ಶುಭ ವರ್ತಮಾನ ಸಾರಿದನು. ಅದ್ರ ಮುಂದೆ ಹೇಳ್ತದೆ, ಅಲ್ಲಿ ಕುಂಟರು ಎದ್ದು ನಡೆದರು, ಸ್ವಸ್ಥರಾದರು. ಇವನ್ ನಾವು ಮಾರ್ಕದಲ್ಲಿ 16ನೇ ಅಧ್ಯಾಯದಲ್ಲಿ ನಾವು 18-19 ವಿಷಯದಲ್ಲಿ ನಾವು ವಚನದಲ್ಲಿ ನೋಡುವಾಗ ಯೇಸು ಕ್ರಿಸ್ತನ ಆರೋಹಣ ಆದ ನಂತರ ನಾವು ಶಿಷ್ಯರು ಹೋಗಿ ಸ್ವಾರ್ಥ ಸಾರಿದರು. ಯೇಸು ಕ್ರಿಸ್ತನ ಅವರ ಸಂಗಡ ಇದ್ದು ಮಹತ್ಕಾರ್ಯ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾ ಸ್ವಾರ್ಥನು ಅದು ದೃಢಪಡಿಸಿದನು. ಅದ್ಭುತದೊಂದಿಗೆ ನನಗಿಲ್ಲಿ ಬರುವ ವಿಷಯ, ನಾನು ಯಾವಾಗಲೂ ಇದನ್ನು ಬಹಳವಾಗಿ ಸ್ವಲ್ಪ ಒತ್ತಿ ನಾನು ಮಾತಾಡ್ತೇನೆ. ಅದ್ಭುತದೊಂದಿಗೆ ಸುವಾರ್ತೆ ಇಲ್ಲದೆ ಹೋದರೆ ಹಾಗಾದ್ರೆ ಅದು ಅದ್ಭುತದಲ್ಲಿ ಏನೋ ನ್ಯೂನತೆ ಇದೆ, ಹೌದು, ಏನೋ ಕೊರತೆ ಇದೆ. ಯಾಕಂದ್ರೆ ದೇವರ ವಾಕ್ಯ ಕೂಡ ನಮಗೆ ಅದಕ್ಕೆ ಪ್ರಬೋಧಿಸಿದೆ. ಆತನು ಮಾಡಿದ ಎಲ್ಲಾ ಸೂಚಕ ಅದ್ಭುತ ಕಾರ್ಯಗಳನ್ನು ಜನರು ನೋಡಿ ಆತನ ಮೇಲೆ ನಂಬಿಕೆ ಇಟ್ಟರು. ಆ ಒಂದು ವಾಕ್ಯ ಬಹಳ ಚಂದಾಗಿ ಬರಲಾಗಿದೆ. ಅದರಿಂದಾಗಿ ನೋಡಿ, ನಿಮ್ಮ ಬದುಕಿನಲ್ಲಾದ ಅದ್ಭುತವು ನಿಮ್ಮನ್ನು ಸುವಾರ್ತೆ ಕಡೆಗೆ ನಡೆಸಿತ್ತು. ಹೌದು, ನೋಡಿ ಏನಾಗುತ್ತೆ ಅಂದ್ರೆ, ಯಾವಾಗ ಯೇಸು ಕ್ರಿಸ್ತನ ಅಂಗೀಕರಿಸಿದೆ ಅದ ನಂತರ ಈ ಒಂದು ಊರಲ್ಲಿ ಹಲವಾದ ವಿಶೇಷವಾದ ಒಂದು ಒತ್ತಡ ನಮ್ಮಲ್ಲಿ ಬಂತು. ನಮಗೆ ವಿವಿಧ ಹೆಸರುಗಳಿಂದ ಕರೀಲಿಕ್ಕೆ ಪ್ರಾರಂಭಿಸಿದ್ರು, ಹಲವು ವಿಷಯಗಳು ಬಂತು. ಆದ್ರೆ ನನಗೆ ಯಾವುದಕ್ಕೂ ಅದು ನನ್ನ ಮನಸ್ಸು ಬದಲಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಕಾರಣ ಯಾಕೆ ಗೊತ್ತಾ? ನನ್ನ ಜೀವಿತದ ಯೇಸು ಕ್ರಿಸ್ತ ಮಾಡಿದ ಅದ್ಭುತವನ್ನು ಅದು ನಾನು ಅಲ್ಲಗಳಿಸಲಿಕ್ಕೆ ಆಗ್ಲಿಲ್ಲ. ಅದಕ್ಕೋಸ್ಕರ ನಾನು ಆ ಎಲ್ಲಾ ಸಂದರ್ಭದಲ್ಲಿ, ಕಷ್ಟದಲ್ಲಿ, ಎಲ್ಲ ಒಂದು ಜನರ ಮಾತಿನಿಂದಲೂ ಬರುವಾಗಲೂ ಕೂಡ ನಾನು ದೃಢವಾಗಿ ನಿಲ್ಲಿಕ್ಕೆ ನನಗೆ ಸಹಾಯವಾಯಿತು. ಇಲ್ಲ, ಅದು ಬಹಳ ಚಂದ. ಯಾಕಂದ್ರೆ ನಿಮಗೆ ಗೊತ್ತಿದೆ ಅದು ಆ ಸಫರಿಂಗ್ ಅಂದ್ರೆ ಏನು. ಹೌದು, ಮತ್ತೆ ನಿಮಗೆ ಗೊತ್ತಿದೆ ಆ ಅದ್ಭುತದ ಆಚೆ ಮತ್ತೆ ಈಚೆ ಎರಡು ಕಡೆ ನೀವು ನೋಡಿ ಆಗಿದೆ. ನಿಜವಾಗ್ಲೂ ಅದನ್ನ ಹೊಂದಿಕೊಳ್ಳದಾಗ ನೋಡಿದ್ರಿ, ಹೊಂದಿಕೊಂಡ ನಂತರ ನೋಡಿದ್ರಿ. ಎರಡನ್ನು ನೀವು ನೋಡಿದ್ರಿಂದಾಗಿ ಇನ್ನೊಬ್ಬರು ಬಂದು ನಿಮಗೆ ಹೇಳ್ಬೇಕಾದ ಅವಶ್ಯಕತೆ ಇರಲಿಲ್ಲ. ಖಂಡಿತ. ಸೊ ನೀವು ನಂತರ, ಆದ್ರೆ ಐ ಅಪ್ರಿಷಿಯೇಟ್ ಒನ್ ಥಿಂಗ್, ಎಷ್ಟೋ ಜನರ ಬದುಕಿನಲ್ಲಿ ಅದ್ಭುತಗಳಾಗಿದೆ. ಆದ್ರೆ ಎಷ್ಟು ಮಂದಿ ಸ್ವಾಮಿಗೋಸ್ಕರ ನಿಂತರು. ಹೌದು, ಅನೇಕ ಸಲ ನಾವು ಬದುಕುದು ಇತರರಿಗೆ ಆಗ್ತದೆ. ಈಗ ನೀವು ಹೇಳಿದ ಮಾತು ಅದನ್ನು ಪುಷ್ಟೀಕರಿಸುವುದಕ್ಕೋಸ್ಕರ ನಾನು ಮಾತಾಡ್ತೇನೆ, ಕೇಳಿ. ನೀವು ಸ್ವಲ್ಪ ಸಮಾಧಾನದಲ್ಲಿ ಹೇಳಿದ್ರಿ ಈಗ ಒಂದು ವಿಷಯ. ಹೇಗಂದ್ರೆ ಬಹಳ ತೊಂದರೆ ಅನುಭವಿಸಿದ್ದೆ. ನನಗೀಗಲೇ ಒಂಥರದ ಅಂದಾಜಿದೆ ನೀವು ಯಾವ ತೊಂದರೆ ಅನುಭವಿಸಿದ್ರಿ ಎಂಬುದಾಗಿ. ಏನಂದ್ರೆ ಅಲ್ಲಿವರೆಗೆ ನಿಮ್ಮ ಕೂಡ ಇಲ್ಲದ ಜನರು ಯಾವಾಗ ನೀವು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನ ಅಂಗೀಕರಿಸ್ತಾರ, ಆಗ ನಿಮ್ಮ ಸುತ್ತಲೂ ಬರಲಿಕ್ಕೆ ಪ್ರಾರಂಭಿಸಿದರು. ಸೋ ಕಾಲ್ಡ್ ರಿಲಿಜಿಯಸ್ ಜನರು. ಅವರು ಬಂದು ನಿಮಗೆ, ನೀನು ಯಾಕೆ ಇದನ್ನು ಮಾಡ್ತಿ, ಒಂದು ಮಾತು, ಸಾರಿ ನೋಡಿ, ಕಲ್ಲಿ ಯಾವಾಗ ಬಿಸಾಡ್ತಾರೆ, ಒಂದು ಮರದಲ್ಲಿ ಒಳ್ಳೆ ಫಲ ಬರುದಾದ್ರೆ ಆ ಫಲ ಬೇಕನ್ನುವಂತ ಕಲ್ಲು ಬಿಸಾಡ್ತಾರೆ ಹೊರತು ಆ ಒಂದು ಹುಳುಕು ಹಣ್ಣು ಇರುವುದಾದ್ರೆ. ಸೊ ಆ ಸಮಯದಲ್ಲಿ ಯಾರು ಕೂಡ ಬರುವುದಿಲ್ಲ ಸರ್, ಹೌದಲ್ವಾ ನೀವು? ರೈಟ್. ನಮ್ಮ ಜೀವಿತದ ಪರಿವರ್ತನೆ ಬರುವಾಗಲೇ ಅದು ನಿಜವಾಗಿ ಅದು ಬರಲೇ, ಆಕ್ಚುಲಿ ನಾನು ಹೇಳ್ತೇನೆ ಅಂಥದ್ದು ಬರಲೇಬೇಕು. ಆವಾಗಲೇ ನಿಮಗೆ ಒಂದು ಖಾತ್ರಿ ಆಗುತ್ತೆ, ಓಕೆ, ಯು ಆರ್ ರೈಟ್, ಸೊ ಯು ಆರ್ ಡಿಫರೆಂಟ್ ದೆನ್ ಅದರ್ಸ್. ಸೊ ಆ ಒಂದು ಇದ್ರೆ ಅದು ಒಳ್ಳೇದು, ನಾನು ಎಣಿಸ್ತೇನೆ. ಹೌದು, ನಿಜವಾಗಿ ಇದು. ಆದ್ರೆ ಬೇಸರದ ಸಂಗತಿ ಏನಂದ್ರೆ, ಯಾವಾಗ ದೇವರು ಎಲ್ಲ ಮಾಡಿದ ಉಪಕಾರಗಳ ಮಧ್ಯೆ ನಿಂತುಕೊಂಡಾಗ ಇತರ ಜನರು ಬಂದು ನಿನಗೆ ಹೀಗೆ ಯಾಕೆ ಮಾಡುತ್ತಿ, ನಮಗೆ ಅವಮಾನ ಮಾಡುವಾಗ ಆ ಅವಮಾನಕ್ಕೆ ನೊಂದುಕೊಂಡು ತಿರುಗಿ ಸತ್ಯದ ದಾರಿಯನ್ನು ಬಿಟ್ಟು ನಡೆಯುವಂಥದ್ದಿದೆ ಅಲ್ಲ, ಅದಕ್ಕೆ ದೌರ್ಭಾಗ್ಯ ಅಂತ ಹೇಳ್ತಾರೆ. ಅದು ನಿಜವಾಗಿ ನಾ ಹೇಳ್ಬೇಕಾದ್ರೆ ಅದೊಂದು ತುಂಬಾ ಬೇಸರದ ನೋವಿನ ವಿಷಯ. ಯಾಕಂದ್ರೆ ನಾವು ಈಗಾಗಲೇ ನೋಡಿ ಆಯ್ತು ಅನೇಕರ ಬದುಕನ್ನು.
ಸ್ವಾಮಿಗೋಸ್ಕರ ಬಂದು ಸ್ವಾಮಿ ಅವರ ಬದುಕಿನಲ್ಲಿ ಎಲ್ಲ ಮಾಡಿದ ಅದ್ಭುತಗಳನ್ನು ನೋಡಿದ ನಂತರ ಅಯ್ಯೋ ಆ ಜನರು ಮಾಡಿದ ಸಂಪ್ರದಾಯಗಳಿಗೋಸ್ಕರ ಅಥವಾ ತಮಗೆ ಇಂಥದನ್ನು ನಾವು ಲೌಕಿಕವಾದ ವಿಷಯದಲ್ಲಿ ಕಳಕೊಳ್ಳುತ್ತೇವೆ ಎಂಬುದಾಗಿ ಸತ್ಯವನ್ನು ಬಿಟ್ಟು ನಡೆಯುವಂಥದ್ದಿದೆ ಅಲ್ಲ. ಒಂದು ಎಕ್ಸಾಂಪಲ್ ನಾವು ಹೇಳಬೇಕಾದ್ರೆ ಇದು ಜೇನಿನ ಅದು ಇದೆ, ಹನಿ ಇದೆ ಅಲ್ಲ, ಹನಿ, ನಾವು ಅದನ್ನು ಟೇಸ್ಟ್ ಮಾಡಿ ಅದು ಒಳ್ಳೆದಂತ ಹೇಳಿ ಕೆಲ ದಿನಗಳಲ್ಲಿ ಅದು ಕೆಟ್ಟದಂತ ಹೇಳುವ ಆ ಒಂದು ಜನಾಂಗ ಅಂತ ಹೇಳ್ತೇನೆ ನಾನು. ಯಾಕಂದ್ರೆ ಯೇಸು ಕ್ರಿಸ್ತನ ಪ್ರೀತಿ, ಸತ್ಯತೆ, ಆತನ ಅಭಿಷೇಕ, ಕೃಪೆಯನ್ನು ಅನುಭವಿಸಿದ ನಂತರ ಅದನ್ನು ಅಲ್ಲಂತ ಹೇಳುವುದಾದ್ರೆ ಅದು ನಿಜವಾಗಿ ಅದು ನಿರ್ಭಾಗ್ಯದ ವಿಷಯ. ನಾನು ಬೇಸರದ ಸಂಗತಿ ನಾನು ಅನೇಕರ ಬದುಕಲ್ಲಿ ನಾನು ನೋಡಿದೆ. ಏನಂದ್ರೆ ಮಕ್ಕಳು ಹುಟ್ಟುವವರೆಗೆ, ಮಕ್ಕಳಿಲ್ಲದಾಗ ಪ್ರಾರ್ಥನೆ, ಪ್ರೇಯರ್ ಮೀಟಿಂಗ್ ಎಲ್ಲ ಕಡೆ ಇದ್ದಾರೆ ಅವರು. ಹೌದು, ಭಯಂಕರ ಪ್ರೇಯರ್ ಇದ್ದ ಎಲ್ಲ ದೇವ್ರ ಸೇವಕರ ಮುಂದೆ ಹೋಗಿ ನಿಲ್ಲೋದು, ಪ್ರಾರ್ಥನೆ ಮಾಡಿಸ್ಕೊಳ್ಳೋದು. ಮಕ್ಕಳು ಹುಟ್ಟಿದ ನಂತರ, ಮಗು ಹುಟ್ಟಿದ ನಂತರ ಅವ್ರ ಮಗುನೊಟ್ಟಿಗೆ ತುಂಬಾ ಬಿಸಿ ಆಗಿ ಹೋದ್ರು. ಎಲ್ಲಿವರೆಗೆ ಅಂದ್ರೆ ಅವ್ರಿಗೆ ಪ್ರೇಯರ್ ಮೀಟಿಂಗ್, ಪ್ರೇಯರ್ ಎಲ್ಲ ಮಾಡ್ತಾ ಇತ್ತು. ಯಾವಾಗಲೂ ಹೇಳುವಾಗ ಮಗುದೇ ರೀಸನ್ ನನ್ನ ಜೀವಿತದಲ್ಲಿ ಬಂದಿದೆ. ಸೊ ಅದಕ್ಕಾಗಿ ಹೇಳ್ತೇನೆ ನೋಡಿ, ದೇವರು ನಿಮ್ಮ ಪ್ರಾರ್ಥನೆ ಆಲಿಸಿ ಕೃಪೆ ತೋರಿಸಿ ನಿಮಗೆ ಆಶೀರ್ವಾದ ಕೊಟ್ಟ. ಆಶೀರ್ವಾದ ಆದ ನಂತರ ದೇವರು ಬೇಡವಾ ಏನ್ ಮಾಡ್ಲಿ? ಆದ್ರೆ ನೀವು ನಿಂತದ್ದು ನಿಮಗೆ ಹೀಗೆ ಸ್ವಾಮಿಗೋಸ್ಕರ ನಿಲ್ಲುವಾಗ ನಿಮ್ಮ ಕುಟುಂಬ ನಿಮ್ಮೊಟ್ಟಿಗೆ ಏನ್ ಮಾಡಿತ್ತು? ಅದು ಹೇಳಿದೆ ಬ್ರದರ್. ನಾನು ಅಂದ್ರೆ ನಾವು ಕ್ರಿಸ್ತನಿಗೋಸ್ಕರ, ಕ್ರಿಸ್ತನ್ ನಮ್ಮ ಜೀವಿತದಲ್ಲಿ ಯಾವಾಗ ಖಾತ್ರಿ ದೃಢಪಡಿಸ್ತಾನೆ ಆತ ನಿಜವಾಗಿ ಅಂತ. ಯಾಕಂದ್ರೆ ನೋಡಿ, ನಾನು ಹಿನ್ನೆಲೆ ಜೀವಿತದ ಇಷ್ಟು ಕಷ್ಟ ವೇದನೆಯಲ್ಲಿ ಬರುವಾಗ ಯಾರು ನಮ್ಮನ್ನು ಸಹಾಯ ಮಾಡಲಿಲ್ಲ. ಮಾಡಿದಿರ್ಬೋದು, ಕೆಲವರು ಮಾಡಿದಿರ್ಬೋದು, ಆದ್ರೆ ಸ್ವಸ್ಥತೆ ಮತ್ತು ಆ ಒಂದು ಕೊಡ್ಲಿಕ್ಕೆ ಯಾರಿಗ್ಲೇ ಆಗ್ಲಿಲ್ಲ. ನೋಡಿ, ನಿಜವಾದ ಸ್ವಸ್ಥತೆ ಕೊಟ್ಟವನು ನನಗೆ ಅದು ಯೇಸು ಕ್ರಿಸ್ತ. ನೋಡಿ, ಆ ಒಂದು ಡಾಕ್ಟರ್ ಒಂದು ಸ್ಟೇಟ್ಮೆಂಟ್ ಹೇಳಿದ್ರು, ನಾನು ಹೇಳಿಲ್ಲ, ನಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವ್ರು ಹೇಳಿದ್ರು, ಮಿಸ್ಟರ್ ಅನಿಲ್, ನಿಮಗೆ ಕ್ರೋನಿಕ್ ಅಸ್ತಮ ಆಗಿದೆ, ಮೆಡಿಕಲ್ ಸೈನ್ಸ್ ನಿಮಗೆ ಯಾವ ರೀತಿಯಲ್ಲಿ ಕ್ಯೂರ್ ಮಾಡ್ಲಿಕ್ಕೆ ಆಗುದಿಲ್ಲ. ಫಸ್ಟ್ ಡಾಕ್ಟರ್ ಹೇಳಿದ್ರು. ಓಕೆ, ಅವರು ಹೇಳುವಾಗ ನಾನು ಮುರಿದು ಬಿಟ್ಟೆ. ಮೆಡಿಕಲ್ ಸೈನ್ಸ್ ಕ್ಯಾನಾಟ್ ಹೆಲ್ಪ್ ಯು ಅಂತ ಹೇಳುವಾಗ ನನಗೆ ಒಂಥರ ಹೃದಯದಲ್ಲಿ ಒಂದು ಶಾಕ್. ಓಕೆ, ಅಂದ್ರೆ ನನಗೆ ಹೆಲ್ಪ್ ಮಾಡುವವರು ಯಾರು ಇಲ್ಲ ಅಂತ ಆಯ್ತು. ಈಗ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯೇಸು ಕ್ರಿಸ್ತನನ್ನು ಅಂತಹ ಮೆಡಿಕಲ್ ಸೈನ್ಸ್ ಕುಡ್ ನಾಟ್ ಹೆಲ್ಪ್ ಮಿ, ಬಟ್ ಲಾರ್ಡ್ ಜೀಸಸ್ ಹೀಲ್ಡ್ ಮಿ. ಇನ್ ದಟ್ ಕೇಸ್ ಹೌ ಕ್ಯಾನ್ ಐ ಡಿನೈ ಹಿಮ್? ಕರೆಕ್ಟ್ ಅಲ್ವಾ? ಸೊ ಅದಕ್ಕೋಸ್ಕರ ವೆನ್ ಪೀಪಲ್ ಕುಡ್ ನಾಟ್ ಹೀಲ್ ಮಿ ಆರ್ ಕುಡ್ ನಾಟ್ ಬಿಲ್ಡ್ ಮಿ, ಸೊ ವೆನ್ ಜೀಸಸ್ ಕ್ರೈಸ್ಟ್ ಬಿಲ್ಡ್ ಮಿ, ಸೊ ಹೌ ಕ್ಯಾನ್ ಐ ರಿಜೆಕ್ಟ್ ಹಿಮ್? ಯಾಕೆ ಹೇಗೆ ನಾವು ರಿಜೆಕ್ಟ್ ಮಾಡಲಿ? ಅದಕ್ಕೋಸ್ಕರ ನಾನು ನೋಡಿ, 23 ವರ್ಷದ ಹಿಂದೆ ನಾನು ಜನರಿಗೋಸ್ಕರ ಜೀವಿಸಿದೆ, ಸಾಕಾಯ್ತು. ಈಗ ಯೇಸು ಕ್ರಿಸ್ತನ ಯಾವಾಗ ನನ್ನ ಜೀವಿತ ಅಂಗೀಕರಿಸಿ 23 ವರ್ಷ ಆಯ್ತಾ? ನಾನು 24 ಏಜ್ ಅಲ್ಲಿ, ನಾನು 23 ಏಜ್ ಅಲ್ಲಿ ನಾನು ಯೇಸು ಕ್ರಿಸ್ತನ ಬಗ್ಗೆ ಕೇಳಿ 24 ವರ್ಷದಲ್ಲಿ, ಹೌದು, ಆಲ್ಮೋಸ್ಟ್ 23-24 ಅದೇ ಮಧ್ಯದಲ್ಲಿ ನಾನು ಯೇಸು ಕ್ರಿಸ್ತನ ಅಂಗೀಕರಿಸಿದೆ. ಸೊ ಇವಾಗ ಆಲ್ಮೋಸ್ಟ್ 18 ಇಯರ್ಸ್ ಆಗ್ತಾ ಇತ್ತು. ಈಗ ಅದರ ನಂತರ ನಿಮ್ಮ ಬದುಕು ಹೇಗೆ ಆಯ್ತು? ನಾನು ಒಂದು ಮಾತ್ರ ನಾನು ಹೇಳಿದೆ, ಯೇಸು ಪೌಲನು ಗಲಾತ್ಯದಲ್ಲಿ ಹೇಳ್ತಾನೆ, ನಾನು ಯಾರಂದ್ರೆ ನನ್ನನ್ನು ಕ್ರಿಸ್ತನ ಆ ಕ್ರೂಜಲ್ಲಿ ನನ್ನನ್ನು ಜಡಿದಿದ್ದೇನೆ. ನಾನು ಈಗ ಬದುಕುದಾದ್ರೆ ಯೇಸು ಕ್ರಿಸ್ತನ ನಂಬಿಕೆ ಮೇಲೆ, ಯೇಸು ಕ್ರಿಸ್ತನೇ ನನ್ನ ಜೀವಿತದಲ್ಲಿದ್ದಾನೆ. ನಾನು ಜೀವಿಸಿದರೂ ಸತ್ತರೂ ಯೇಸು ಕ್ರಿಸ್ತಗೋಸ್ಕರ ಅಂತ ನಿರ್ಧಾರ ಕೂಡ ನಾನು ಮಾಡಿದ್ದೇನೆ. ಅದಕ್ಕೋಸ್ಕರ ನೋಡಿ, ಯಾವುದೇ ಸಮಸ್ಯೆ ಬರಲಿ, ಯಾವುದೇ ಪರಿಸ್ಥಿತಿ ಬದಲಾಗಲಿ, ಸೊ ನನ್ನ ನಿರ್ಧಾರ ಮಾತ್ರ ದೇವರ ಕೃಪೆಯಿಂದ ಆತನು ದೃಢಪಡಿಸುವಂತೆ ಅನುಗ್ರಹಿಸಿದ್ದಾನೆ. ದೇವರ ಚಿತ್ತವಿದ್ದಾದರೆ ನನ್ನ ಪ್ರಾರ್ಥನೆ ಕೂಡ ಇದೆ, ಅದೇ ನಿರ್ಧಾರದಲ್ಲಿ ಮುಂದೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಕುಟುಂಬದವರು ನಿಮ್ಮೊಂದಿಗಿದ್ದಾರಾ? ಪ್ರೀತಿಯಲ್ಲಿ, ಹೌದು, ಪ್ರೀತಿಯಲ್ಲಿ ಇವಾಗ ತುಂಬಾ ಪ್ರೀತಿಸ್ತಾ ಇದ್ದಾರೆ. ಆರಂಭದಲ್ಲಿ ದೇವರ ವಾಕ್ಯವನ್ನು ಸಾರಿದ್ರ ನೀವು? ಹೌದು, ಕೆಲವರು ಕೇಳಿದ್ರು, ಕೆಲವರು ಇಲ್ಲ. ಆದ್ರೆ ದೇವರ ಒಂದು ಯೇಸು ಕ್ರಿಸ್ತನ ಒಂದು ವಾಗ್ದಾನ ಇದೆ, ನೀನು ನಂಬಿಕೆ ಇಡುವುದಾದ್ರೆ ನಿಮ್ಮ ಕುಟುಂಬ ರಕ್ಷಣೆ ಹೊಂದಿಕೊಳ್ಳುವುದು, ನೀನು ನಿನ್ನ ಮನೆಯವರು. ಹೌದು, ಅಂತ ಒಂದು ನಂಬಿಕೆ ಇದ್ದರೆ ನಾವು ವಾಕ್ಯದ ಮೇಲೆ ದೃಢವಾದ ನಂಬಿಕೆ ಇಟ್ಟ ನಿಮಿತ್ತವಾಗಿ ಇವತ್ತು ಅಲ್ಲಾದ್ರೂ ನಾಳೆ ಆದ್ರೂ ನಮ್ಮ ಕುಟುಂಬದಲ್ಲಿ ಕಾರ್ಯ ಮಾಡ್ತಾರೆ ಖಂಡಿತವಾಗಿ. ನೀವು ಬ್ಯಾರಿನ್ಗೆ ಹೋಗಿ ಎಷ್ಟು ವರ್ಷ ಆಯ್ತು? ನಾನು ಹೋಗಿ ಆಲ್ಮೋಸ್ಟ್ 18 ವರ್ಷ. ನಾವು ಯಾವಾಗ ಸುವಾರ್ತೆ ಯೇಸು ಕ್ರಿಸ್ತನ ಅಂಗೀಕರಿಸಿದೆ ಅದೇ ವರ್ಷದಲ್ಲಿ ದೇವರು ಕೃಪೆ ಕೊಟ್ಟರು. ನೀವು ಫಾರಿನ್ಗೆ ಹೋದ್ರಿ? ಹೌದು, ಹೌದು, ಬಾರಿನಿಗೆ ಫಸ್ಟ್ ಟೈಮ್ ಹೋಗಿದ್ದೆ ನಾನು. ಅದ ನಂತರ ಅಲ್ಲೇ ಇದ್ದೇನೆ, ಸೇವ್ ಮಾಡ್ತಾ. ಈಗ ಹೆಚ್ಚು ಕಡಿಮೆ 18 ವರ್ಷ, 18 ವರ್ಷದಿಂದ ಬಾರಿನಲ್ಲಿ ಇದ್ದೇನೆ. ನನಗೆ ತಿಳಿದಿರುವಂತೆ ನೀವು ಯಾಕಿಲ್ಲಿ ಕೂತಿದ್ದೀರಿ ಅಂದ್ರೆ, ನಿಮ್ಮ ಬಗ್ಗೆ ಸುವಾರ್ತಿಕ ಎನ್ನುವ ಕಾರ್ಯಕ್ರಮದಲ್ಲಿ ನೀವು ಯಾಕೆ ಕೂತಿದ್ದೀರಿ ಅಂದ್ರೆ, ನೀವು ಬ್ಯಾರಿನಲ್ಲಿ ದೇವರ ಸೇವೆಯನ್ನು ಮಾಡ್ತಾ ಇದ್ದೀರಿ.
ಹೌದು. ಹೌದಲ್ಲ? ಹೌದು. ದೇವರು ಒಂದು ಸಭೆ ನಡೆಸ್ತಾ ಇದ್ದೀರಿ ನೀವು. ಹೌದು. ಏನ್ ಹೆಸರು ನಿಮ್ಮ ಸಭೆದು? ನಮ್ಮ ಸಭೆಯ ಹೆಸರು ಫುಲ್ ಗಾಸ್ಪಲ್ ಚರ್ಚ್ ಆಫ್ ಫಿಲಡೆಲ್ಫಿಯಾ. ಫುಲ್ ಗಾಸ್ಪಲ್ ಆಫ್ ಚರ್ಚ್ ಆಫ್ ಫಿಲಡೆಲ್ಫಿಯಾ. ಫುಲ್ ಗಾಸ್ಪಲ್ ಚರ್ಚ್ ಆಫ್ ಫಿಲಡೆಲ್ಫಿಯಾ. ಫುಲ್ ಗಾಸ್ಪಲ್ ಚರ್ಚ್ ಆಫ್ ಫಿಲಡೆಲ್ಫಿಯಾ. ಹೌದು. ಈ ಒಂದು ಇದು ಬಾರಿನಲ್ಲಿ ರಿಜಿಸ್ಟರ್ಡ್ ಚರ್ಚ್. ಇದು ಎಷ್ಟು ವರ್ಷದಿಂದ ನಡೆಸ್ತಾ ಇದೆ? ಅದು ನಮ್ದು ಆಲ್ಮೋಸ್ಟ್ 30 ವರ್ಷದಿಂದ ಅದು ಅಲ್ಲಿ ಇದೆ. ಓಕೆ, 30 ವರ್ಷ, ಮೋರ್ ದನ್ 30 years, ಬಟ್ ರಿಜಿಸ್ಟರ್ ಆಗಿ 30 ವರ್ಷ ಆಯ್ತು. ನೀವು ಅದರ ಪಾಸ್ಟರ್ ಈಗ? ಇಲ್ಲ, ಅದರ ಪಾಸ್ಟರ್ ಅಲ್ಲ. ನಮ್ಮ ಆ ಒಂದು ಸಭೆಯಲ್ಲಿ ನಾನು ಇದ್ದಾಗ ನಾವು ಕನ್ನಡ ಈ ಕಾಂಗ್ರಿಗೇಷನ್ ಇರಲಿಲ್ಲ ನೋಡಿ. ಈ ಒಂದು ಫುಲ್ ಗಾಸ್ಪಲ್ ಚರ್ಚ್ ಅಲ್ಲಿ ಎಲ್ಲ ರೀತಿಯ ಲ್ಯಾಂಗ್ವೇಜ್ಗಳು ಹಲವು ರೀತಿಯಲ್ಲಿ ಇದೆ. ಆಲ್ಮೋಸ್ಟ್ ಈಗ ಟೋಟಲ್ ಅಟ್ ಪ್ರೆಸೆಂಟ್ 13 ಲ್ಯಾಂಗ್ವೇಜ್ ಗ್ರೂಪ್ಗಳಿವೆ. ಸೊ ಕನ್ನಡ ನಮ್ಮಲ್ಲಿ ಇರಲಿಲ್ಲ. ಓಕೆ, ಆವಾಗ ನಾನು ಆರಂಭದಲ್ಲಿ ಕೊಂಕಣಿಗೆ ಹೋಗ್ತಾ ಇದ್ದೆ, ಜಾಯ್ನ್ ಆಗ್ತಿದ್ದೆ. ಬಟ್ ಈಗ 8 ವರ್ಷ ಆಯಿತು, ಇದು 9ನೇ ವರ್ಷ ನಡೀತಾ ಇದೆ. ಆ ಒಂದು ಸಭೆಯಲ್ಲಿ ಕನ್ನಡ ಈ ಒಂದು ವರ್ಷಿಪ್ ಪ್ರಾರಂಭಿಸಿದೆ. ದೇವರು ವಿಷನ್ ಕೊಟ್ಟದು ನನಗೆ. ಸೊ ಅದನ್ನು ಪ್ರಾರಂಭಿಸಿದೆವು. ಸೊ ಅದ ನಂತರ ಈಗ ದೇವರ ಕೃಪೆಯಿಂದ 1 ವರ್ಷ ಜಾಸ್ತಿ ಆಯ್ತು, ಮೇಲಾಯಿತು. ದೇವರು ಈ ಸೇವೆ ಮುಖಾಂತರ ಒಂದು ತೆಲುಗು ಕಾಂಗ್ರಿಗೇಷನ್ ಪ್ರಾರಂಭಿಸುವಂತೆ ದೇವರು ಕೃಪೆ ಕೊಟ್ಟನು. ಈಗ ನಾನು ಕನ್ನಡ ಮತ್ತು ಈ ತೆಲುಗು 2 ಸಭೆಯನ್ನು ಮುಂದುವರಿಸ್ತಾ ಇದ್ದೇನೆ. ದೇವರ ಕೃಪೆ ಆಗಿದೆ. ಇದು ನಮ್ದು ಯಾವುದು ಒಳ್ಳೆಯ ಕಾರ್ಯ ಅಲ್ಲ ಅಥವಾ ಜ್ಞಾನ ಅಲ್ಲ, ಇದು ದೇವರ ಅನುಗ್ರಹವಾಗಿದೆ. ಹೌದು, ಆ ಒಂದು ದೇಶದಲ್ಲಿ ಇಂಥ ಒಂದು ಸೇವೆ ಮಾಡುವುದು ಅದನ್ನು ವಿಭಿನ್ನವಾಗಿದೆ ಅಲ್ಲಿ ಒಂದು. ಹೌದು, ನಮ್ಮ ಅಂತ ಅನ್ನುವಂಥ ಇಲ್ಲ, ನಮ್ಮ ಸ್ವಂತ ಜನ, ನಮ್ಮ ಮಾತು ಭಾಷೆ ಅನ್ನೋಂಥ ಅಲ್ಲಿ ಎಲ್ಲ ವಿಭಿನ್ನವಾದ ಭಾಷೆಗಳ ಜನರಿದ್ದಾರೆ. ಅವರ ಮಧ್ಯದಲ್ಲಿ ಹೋಗಿ ವಿಭಿನ್ನ ರೀತಿಯಲ್ಲಿ ನಾವು ಸೇವೆ ಮಾಡಬೇಕಾಗ್ತದೆ ಅವರ ಸ್ಟ್ಯಾಂಡರ್ಡ್ ಪ್ರಕಾರ. ಜಾಬ್ ಮಾಡ್ತಿದ್ದೀರಿ? ಹೌದು ಹೌದು. ಏನ್ ಜಾಬ್ ಮಾಡ್ತೀರಿ? ನಾನು ಇವಾಗ ಟರ್ಕಿ ಎಂಬೆಸಿಯಲ್ಲಿ. ಟರ್ಕಿ ಎಂಬೆಸಿ? ಹೌದು, ನಾನು ಅಂಬಾಸಿಡರ್ PA. ಟರ್ಕಿ ರಾಯಭಾರಿ ಕಚೇರಿ? ಹೌದು, ಟರ್ಕಿ ರಾಯಭಾರಿ ಎಂಬೆಸಿ ಆಫ್ ರಿಪಬ್ಲಿಕ್ ಟರ್ಕಿ. ನನಗೆ ಕನ್ನಡದಲ್ಲಿ ಏನು ಅದು ಹೇಳ್ತಿದ್ದೀರಿ, ರಾಯಭರಿಗೆ ನಾನು PA ಆಗಿದ್ದೇನೆ. PA ಆಗಿದ್ದೀರಿ? ಒಳ್ಳೆ ಜಾಬ್ ಅದು. ಹೌದು, ಒಳ್ಳೆ ಕೆಲಸ. ಇಟ್ ಇಸ್ ನಾನು ಹೇಳ್ಬೇಕಾದ್ರೆ ನೋಡಿ, ನಾನು ಆರಂಭದಲ್ಲಿ ಬಾರಿನ ಹೋದಾಗ ನನಗೆ ಹೆಚ್ಚಿನ ಇಂಗ್ಲಿಷ್ನ ಮಾಹಿತಿ ಇರಲಿಲ್ಲ. ಆಫಿಷಿಯಲ್ ಜಾಬ್ ಅನ್ನೋ ಬಗ್ಗೆ ಯಾವುದೇ ಒಂದು ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಅದು ಎಲ್ಲ ವಿಭಿನ್ನವಾದ ವಿಷಯ ಇತ್ತು. ಆದರೆ ನನ್ನ ಪ್ರಾರಂಭ ಸಣ್ಣದಾಗಿತ್ತು. ನನ್ನ ಸ್ವಲ್ಪ ಸಾಕ್ಷಿ ಹೇಳಿಕೆ ಸಮಯ ಇರುವುದಾದ್ರೆ, ನಾನು ಬಾರಿನ ಹೋದಾಗ ನನಗೆ ನೆಕ್ಸ್ಟ್ ಒಂದು ಜಾಬಿಗೆ ಕರೆದ್ರು. ಆ ಜಾಬ್ ಏನಂದ್ರೆ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಲೇಬರ್ ವರ್ಕ್ ಆಸ್ ಎ ಲೇಬರ್ ಆಗಿ ನಾನು ಸ್ಟಾರ್ಟ್ ಮಾಡಿದೆ. ಆವಾಗ ನೀವು ಪಾಸ್ಟರ್ ಸುನಿಲ್ ಸಾಕ್ಷಿ ಕೇಳಿದಿರ್ಬೋದು, ಅವ್ರ ಜೊತೆ ನಾನು ಕೂಡ ಆಸ್ ಎ ಲೇಬರ್, ನಾವು ಇಬ್ರು ಲೇಬರ್ ಆಗಿ ನಾವು ಕೆಲಸ ಮಾಡ್ತಿದ್ದೆವು. ಇನ್ 1-2 months ಟೈಮಲ್ಲಿ ಅವರಿಗೆ ಒಂದು ಕಂಪನಿಯಲ್ಲಿ ಅವರಿಗೆ ಒಂದು ಜಾಬ್ ಸಿಕ್ಕಿತು. ಆದರೆ ನಾನು ಲೇಬರ್ ಅಲ್ಲಿ ನಾನು ಕೆಲಸ ಮಾಡ್ತಿದ್ದೆ ನೋಡಿ. ಮೊದಲ ಅದು ಒಂದು ಅನುಭವ ಅದು ದೇಶದಲ್ಲಿ, ಯಾಕಂದ್ರೆ ಇಟ್ ವಾಸ್ ಸೋ ಹಾಟ್ ವೆದರ್. ಇಟ್ ಇಸ್ ಎಂಟೈರ್ ಡಿಫ್ರೆಂಟ್. ನನ್ನ ಜೀವಿತದಲ್ಲಿ ಅಂತ ಒಂದು ಅನುಭವ ಇರಲಿಲ್ಲ. ಆ ಒಂದು ಸಮಯದಲ್ಲಿ ನಾನು ದೇವರಿಗೆ ಮೊರೆಟ್ಟೆ. ಒಂದು ಮಧ್ಯಾಹ್ನದ ಸಮಯದಲ್ಲಿ, ಯೇಸುವೆ, ನೀನು ನಿಜವಾಗಿ ನಿನ್ನನ್ನು ನಂಬಿದ್ದೇನೆ. ನೀವು ಪ್ರಾರ್ಥನೆ ಹೇಳುವಾಗ ನಂಗೆ ನಗು ಬರ್ತದೆ. ಅಂದ್ರೆ ದ ರಿಯಲ್ ಪ್ರೇಯರ್ ಅದೇ ಆಗಿರ್ಬೇಕು. ಯಾಕಂದ್ರೆ ನಾವು ಅಂದ್ರೆ ದುಬೈಗೆಲ್ಲ ಅಲ್ಲಿ ಅಬುದಾಬಿಗೆ ಹೋದಾಗ ಶ್ವಾಸ ತೆಗಿಲಿಕ್ಕೆ ಆಗುದಿಲ್ಲ, ಮೂಗಲ್ಲಿ ಶ್ವಾಸ ತೆಗೆಯುವಾಗಿಲ್ಲ, ಅಷ್ಟು ಬಿಸಿ ಗಾಳಿ. ನೀವು ಮಧ್ಯಾಹ್ನ ಹೊತ್ತಲ್ಲಿ ಒಂದು ಪ್ರೇಯರ್ ಮಾಡೋದು ನಿಜ ಪ್ರೇಯರ್. ಆಪ್ಷನ್ ಇಲ್ಲ, ಯಾಕಂದ್ರೆ ಆ ಕನ್ಸ್ಟ್ರಕ್ಷನ್ ವರ್ಕರ್ ಎಲ್ಲಿ ಕೆಲಸ ಮಾಡಬೇಕು, AC ಇಲ್ಲ. ಇಟ್ ವಾಸ್ ಓಪನ್ ಗ್ರೌಂಡ್, ಅದು ಕೂಡ ಡೆಸರ್ಟ್ ಪ್ಲೇಸ್ ಅಲ್ಲಿ. 45, 46, 48, ಇವನ್ 50 ತನಕ ರೀಚ್ ಆಗುತ್ತೆ. ಲಾಸ್ಟ್ ಸಮ್ಮರ್ ಅಲ್ಲಿ 53+ ಆಗಿತ್ತು. ಸೊ ಈ ಒಂದು ಸಮಯದಲ್ಲಿ ನಾನು ದೇವರಿಗೆ ಮೊರೆ ಇಡದೆ ಮತ್ತೆ ಅಲ್ಲ, ಯಾರೋ ಹೇಳ್ತಾ ಇದ್ರು, ಪ್ರಾರ್ಥನೆ ಬಹಳ ಸುಂದರವಾದ ಪ್ರಾರ್ಥನೆ ದೇವರ ಆಲಯದಲ್ಲಿ ಅಲ್ಲ, ಆಸ್ಪತ್ರೆಯ ಗೋಡೆಗಳಲ್ಲಿ ಇರ್ತದೆ ಅಂತ. ಆ ಒಂದು ಬರುವಂತ ಒಳಗಿಂದ ಬರುವಂತ ಅವರು ಹೇಳಿದ್ರು, ಆಸ್ಪತ್ರೆ ಗೋಡೆಗಳಲ್ಲಿ ಇರ್ತದೆ ಅಂತ ಹೇಳಿದ್ರು. ಅಂದ್ರೆ ಒಬ್ಬ ವ್ಯಕ್ತಿ ಆಸ್ಪತ್ರೆಯಲ್ಲಿ ಕೂತ್ಕೊಂಡು ಮಾಡುವ ಪ್ರಾರ್ಥನೆ ಮತ್ತು ಅದೇ ವ್ಯಕ್ತಿ ಒಂದು ದೇವರ ಆಲಯದಲ್ಲಿ ಮಾಡುವ ಪ್ರಾರ್ಥನೆ ಬಹಳ ಭಿನ್ನವಾಗಿರ್ತದೆ. ಯಾಕಂದ್ರೆ ಆಸ್ಪತ್ರೆಯಲ್ಲಿ ಇದ್ದುಕೊಂಡು ಆ ನೋವಿನಿಂದ ದೇವರ ಸನ್ನಿಧಾನದಲ್ಲಿ ದೇವರೇ ಮೊರೆ ಇಡುವಾಗ ಅದು ಬಹಳ ಸುಂದರವಾಗಿ ದೇವರಿಗೆ ಆ ವಿಜ್ಞಾಪನೆ ಕೇಳಲ್ಪಡ್ತದೆ. ನೀವು ಆ ಬಿಸಿಲು ಹೇಳುವಾಗ ನಂಗೆ ಅದೇ ನೆನಪಾಯ್ತು. ಅಂದ್ರೆ ಆ ಲೇಬರ್ ವರ್ಕ್ ಬಹಳ ಹಿಂಸೆ. ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಬಟ್ ನಾನು ನೆನೆಸ್ತೇನೆ, ಆ ಒಂದು ಪ್ರೊಸೆಸ್ ದೇವರು ಕೊಟ್ಟದ್ದು ಒಂದು ಸಾಕ್ಷಿಗೋಸ್ಕರ ನೆನೆಸ್ತೇನೆ ನಾನು. ಯಾವಾಗ ನಾನು ದೇವರ ಹತ್ರ ಮೊರೆ ಇಟ್ಟೆ, ನೀನು ನಿಜವಾಗಿ ನಿನ್ನನ್ನು ನಂಬುದಾದ್ರೆ ನಾಳೆ ನಿನ್ನಲ್ಲಿ ಇಲ್ಲಿ ಬರಬಾರ್ದು ನಾನು.
ನೋಡಿ ದೇವರು ಹೇಗೆ ಆನ್ಸರ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೆಲವೊಮ್ಮೆ ನಮ್ಮ ಜನರಲ್ಲಿ ಏನಾಗುತ್ತೆ ಅಂದರೆ, ಇವತ್ತು ಪ್ರಾರ್ಥನೆ ಮಾಡ್ತಾರೆ, ನಾಳೆ ಪ್ರಾರ್ಥನೆ ಒಂದು ಕೆಲವು ದಿನ ಮಾಡೋದೇ ಮತ್ತೆ ಬಿಟ್ಟು ಬಿಡ್ತಾರೆ. ಆದರೆ ನಮ್ಮ ದೇವರ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ಆತನ ನಂಬಿಗಸ್ತನು. ನಾನು ಯಾವಾಗ ಮೊರೆ ಇಟ್ಟೆ, ನೆಕ್ಸ್ಟ್ ಡೇ ಅವನಿಗೆ ನಾನು ಹೇಳಿದೆ, ನೆಕ್ಸ್ಟ್ ಡೇ ನಾನು ಇಲ್ಲಿ ಬರೋದಿಲ್ಲ, ನನಗೆ ಬರಲಿಕ್ಕೆ ಬಿಡಬೇಡ. ನೆಕ್ಸ್ಟ್ ಡೇ ನಾನು ಇನ್ನೂ ತನಕ ಆ ಕಂಪನಿಗೆ ರಿಟರ್ನ್ ಹೋಗಿಲ್ಲ. ಯಾಕಂದ್ರೆ ದೇವರು ಅದೇ ರಾತ್ರಿಯಲ್ಲಿ ನನಗೋಸ್ಕರ ಅದ್ಭುತ ಸಿದ್ಧ ಮಾಡಿದ್ರು. ನೆಕ್ಸ್ಟ್ ಡೇ ಇಂದ ನನಗೆ ಒಂದು ಒಳ್ಳೆ ದೊಡ್ಡ ಕಂಪನಿ, ಯುನಿಟ್ಯಾಕ್ ಗ್ರೂಪ್ ಕಂಪನಿಯಲ್ಲಿ ನನಗೆ ಆಫೀಸ್ ಬಾಯ್ ಆಗಿ ನನಗೆ ರಿಕ್ರೂಟ್ ಮಾಡಿದ್ರು. ಟೈ ಹಾಕಿಕೊಂಡು ಮೊದಲು ನಾನು ಆಫೀಸ್ಗೆ ಹೋಗಿದೆ. ಅಲ್ಲಿಂದ ನನ್ನ ದೇವರು ಹಂತ ಹಂತಕ್ಕೆ ಕೊಂಡೋಗಿ ಬಂದರು. ಇವಾಗ ನಾನು ಟರ್ಕಿ ಎಂಬಸಿಗೆ ಪ್ರಾರಂಭ ಮಾಡಿ ಇದು 12 years ಆಗುತ್ತೆ ಕೆಲಸ ಮಾಡಿ ಪ್ರಾರಂಭಿಸಿ. ನೋಡಿ, ಆವಾಗ ನಂದು ಏನಾಯ್ತು ಅಂದರೆ, ಅದು ಕೂಡ ನಾನು ಜಾಬ್ ಹುಡುಕಿ ಹೋದಲ್ಲ, ಒಂದು ಪರಿಸ್ಥಿತಿ ಬಂತು. ಆ ಪರಿಸ್ಥಿತಿಯಲ್ಲಿ ಹೇಳಿದೆ, ಎಸ್ ದೇವ್ರೆ, ನಿಜವಾಗಿ ನನ್ನನ್ನು ಪ್ರೀತಿಸ್ತಾ ಇದೆಯಾ, ನನ್ನ ನಂಬಿಕೆ ಉಂಟು, ನನಗೋಸ್ಕರ ಅದ್ಭುತ ಮಾಡು. ಒಂದೇ ನನ್ನ ಕುಟುಂಬಕ್ಕೆ ನೀನು ಸ್ಪಾನ್ಸರ್ಶಿಪ್ ಕೊಡಬೇಕು, ಇಲ್ಲವೇ ನನಗೆ ಒಂದು ಒಳ್ಳೆ ಜಾಬ್ ಕೊಡಬೇಕು. ಈ ಮುಖಾಂತರ ಕುಟುಂಬಕ್ಕೆ ನನ್ನ ಸ್ಪಾನ್ಸರ್ಶಿಪ್ ಆಗಬೇಕು. ಯಾಕಂದರೆ ಸ್ಪಾನ್ಸರ್ಶಿಪ್ ಅಲ್ಲಿ ಕೊಡೋದೇ ಇಲ್ಲವಾದರೆ ಅಲ್ಲಿ ಅದು ಇಲ್ಲೀಗಲ್ ಆಗುತ್ತೆ. ಹೌದು, ಇದು ಯು ಹ್ಯಾವ್ ಟು ವರ್ಕ್ ಟು ಗೆಟ್ ದ ಸ್ಪಾನ್ಸರ್ಶಿಪ್. ಹೌದು, ರೆಸಿಡೆನ್ಸ್ ಆಗಬೇಕಾದ್ರೆ ಸ್ಪಾನ್ಸರ್. ಸೊ ಈ ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆ, ನಾನು ಮತ್ತು ನನ್ನ ಪತ್ನಿ ಕೈ ಇಟ್ಕೊಂಡು ಪ್ರಾರ್ಥಿಸುವಾಗ ನೋಡಿ, ನಾನು ಆದ ನಂತರ ಎಕ್ಸ್ಚೇಂಜ್ ಕಂಪನಿಯಲ್ಲಿ ಬಂದೆ. ನಮ್ದು ಅದೇ ಗ್ರೂಪಲ್ಲಿ ಎಕ್ಸ್ಚೇಂಜ್ ಕಂಪನಿಯಾಗಿ ನಾನು ಹಣದ ಡೀಲಿಂಗ್ಸಲ್ಲಿ ನಾನು ಬಂದೆ ಆ್ಯಸ್ ಎ ಮನಿ ಎಕ್ಸ್ಚೇಂಜರ್ ಆಗಿ. ಆ ಸಮಯದಲ್ಲಿ ಈ MBCಯಿಂದ ಅಡ್ಮಿನಿಸ್ಟ್ರೇಟರ್ ಬಂದು ಹೇಳಿದರು, ನಮಗೆ ಒಂದು ಸ್ಟಾಫ್ ಸೆಕ್ರೆಟರಿ ಜಾಬ್ ವೇಕೆನ್ಸಿ ಇದೆ, ಯಾರಾದರೂ ಇರೋದಾದರೆ ಹೇಳಿ ಅಂತ. ಸೊ ನೆಕ್ಸ್ಟ್ ಡೇ ಅದುವಾಗ ನಾನು ಹೋಗಿ CV ಕೊಟ್ಟೆ. ಹಲವು CVಗಳು ಇದ್ದವು. ದೇವರ ಕೃಪೆ ಹೇಗೆ ಅಂದರೆ, ನಾನು ಒಳಗೆ ಹೋದಾಗೆ CV ಕೊಡ್ತಾ ಇರುವಾಗಲೇ ಅವರು ಒಳಗೆ ಕರೆದರು. ಫಸ್ಟ್ ಇಂಟರ್ವ್ಯೂ ಅದೇ ಸಮಯದಲ್ಲಿ ಮಾಡಿದರು. ಸೊ ಇದು ಕೂಡ ದೇವರ ಕೃಪೆ. ಅವ್ರಿಗೆ ನೆಕ್ಸ್ಟ್ ಡೇ ಕರೆದ್ರು ನನಗೆ. ಇನ್ 3 days ಟೈಮಲ್ಲಿ ಅಂಬಾಸಿಡರ್ ಫೈನಲ್ ಇಂಟರ್ವ್ಯೂ ತೊಗೊಂಡ್ರು. ಅದೇ ಅವ್ರು ಹೇಳಿದ್ರು, ಇದಿನ್ 3 days ಯು ಹ್ಯಾವ್ ಟು ಜಾಯಿನ್ ದ ಎಂಬಸಿ. ಬ್ಯೂಟಿಫುಲ್. ಸಿ, ಐ ನೆವರ್ ಥಾಟ್ ಇನ್ ಮೈ ಲೈಫ್. ನಾನು ನೋಡಿ, ನನ್ನ ಜೀವಿತದ ಏನೋ ಡ್ರೀಮಲ್ಲಿ ಇಟ್ಟಿದ್ದೆ. ಬಟ್ ದ ವರ್ಡ್ ಆಫ್ ಗಾಡ್ ಇಸ್ ಸೋ ಕ್ಲಿಯರ್. Isaiah 50 ಹೇಳ್ತದೆ, ಮೈ ಥಾಟ್ಸ್ ಆರ್ ಹೈಯರ್ ದನ್ ಯುವರ್ ಥಾಟ್ಸ್, ಮೈ ಪ್ಲಾನ್ಸ್ ಆರ್ ಗ್ರೇಟರ್ ದನ್ ಯುವರ್. ಯಾವತ್ತಿಗೆ ಎಂಬಸಿಗೆಲ್ಲ ಹೋಗಿ ಎಂಬಸಿ ಒಳಗೆ ಹೆದರಿಕೆ, ಒಂದು ಸ್ವಲ್ಪ ಭಯದ ವಿಷಯ. ಹೌದಾ? ಎಂಬಸಿ ಹೇಳಿದ ಕೂಡಲೇ ಅಷ್ಟೇ ಬಿಡಿ. ನೋಡಿ, ನಾನು ಕೆಲವು ಒಂದು 3 ವರ್ಷದ ಹಿಂದೆ ನಾನು ಜೋರ್ಡನ್ ಹೋಗಿದ್ದೆ. ಇಸ್ರೇಲ್ ಎಂಬಸಿಗೆ ನಾನು ವೀಸಾ ಅಪ್ಲೈಗೋಸ್ಕರ ಹೋಗಿದ್ದೆ. ಥ್ಯಾಂಕ್ ಗಾಡ್, ನಾನು ಈ ಎಂಬಸಿಯಿಂದ ಅಲ್ಲಿ ನಾನು ಕಮ್ಯುನಿಕೇಟಲ್ಲಿ ಇದ್ದೆ ನಾನು ಆಲ್ರೆಡಿ. ಯಾಕಂದರೆ ನಮ್ಮ ಟರ್ಕಿ ಎಂಬಸಿ ಜಾರ್ಡನ್ ಇಲ್ಲಿದೆ, ಅವರು ಆಲ್ಮೋಸ್ಟ್ ಕಮ್ಯುನಿಕೇಟಲ್ಲಿ ಇದ್ದರೆ ನನಗೋಸ್ಕರ. ಸೊ ಅಲ್ಲಿ ಹೋದಾಗ ಸೆಕ್ಯೂರಿಟಿ ಗಾರ್ಡ್ಸು, ಮೈ ಗಾಡ್, ದೇ ಹ್ಯಾರಸ್ ಮಿ ಸೋ ಮಚ್. ಆ ಒಂದು ಭಯ ನೋಡಿ, ನಮಗೆ ಅನ್ನುವಂತಾರೆ, ನಮ್ಮ ಕೆಲಸ ಮಾಡುವಂತರಿಗೆ ಒಂದು ಆ ರೀತಿಯಲ್ಲಿ ಒಂದು ಹ್ಯಾರಸ್ಮೆಂಟಲ್ಲಿ ಹೋಗುವಾಗ ನಾರ್ಮಲ್ ಜನರಿಗೆ ಯಾವ ರೀತಿ ಆಗ್ತಿತ್ತು. ಸೊ ಆ ಎಂಬಸಿ ಅನ್ನುವಂಥ ಒಂದು ವಿಶೇಷವಾದ ಒಂದು ಭಯ ಇರುತ್ತೆ. ಬಟ್ ದೇವರಿಗೆ ಕೃಪೆ, ನಾವು ಯಾವಾಗಲೂ ಎಲ್ಲಿ ನಾವು ಒಂದು ಹೆಸರು ತೆಗೆಯುವಾಗ, ನಮ್ಮ ಹೆಸರು ತೆಗೆಯುವಾಗ ಇವಾಗ ಸೊ ಆಟೋಮೆಟಿಕಲಾಗಿ ಹಲವು ಒಂದು ರೆಸ್ಪೆಕ್ಟ್ ನಮಗೆ ಇದೆ. ಹೌದು, ನಿಜವಾಗಿದ್ದೊಂದು ರೆಸ್ಪೆಕ್ಟ್ ದೇವರು ಅಂಥ ಒಂದು ಸ್ಥಾನಕ್ಕೆ ಕೊಂಡೋಗಿದ್ದಾನೆ. ಎಲ್ಲಿ ಇದೆ ನಾನು ಒಂದು ಕಾಲದಲ್ಲಿ ಲೇಬರ್, ಇವಾಗ ಎಲ್ಲಿ? ಇವಾಗ ಒಂದು ಕಿಂಗ್ ಕೋರ್ಟ್, ರಾಯಲ್ ಕೋರ್ಟಿನಿಂದ ಅಥವಾ ಇವನ್ ಇಮಿಗ್ರೇಷನ್ ಇಂದ ರಾಯಲ್ ಕೋರ್ಟ್ ತನಕ ನನ್ನ ಹೆಸರು ಒಂದು ಇದೆ. ಅಲ್ಲಿ ಹೋಗಿ ಹೌದು, ಎಲ್ಲೇ ಹೋದ್ರೂ ಒಂದು ದೇವರು ಅವನಂತ ಮಟ್ಟದಲ್ಲಿ ಕೊಂಡೋಗಿದ್ದಾರೆ, ಇಟ್ಟಿದ್ದಾನೆ. ಹೌದು, ಇದು ದೇವರ ನಿಜವಾದ ಅದ್ಭುತ ಅಂತ ಹೇಳಿ. ನಿಮಗೀಗ ಹೆಚ್ಚು ಕಡಿಮೆ 18 ವರ್ಷದಿಂದ ಸ್ವಾಮಿಯನ್ನು ಅಂಗೀಕರಿಸಿ ನಡೀತಿದ್ದೀರಿ. ಒಂದು ಮಾತಲ್ಲಿ ಹೇಳುವುದಾದರೆ, ಒಂದು ಮಾತಲ್ಲಿ ಹೇಳಿಕ್ಕೆ ಆಗೋದಿಲ್ಲ, ಆದರೂ ಆತನೊಂದಿಗೆ ನಡೆದ ಜೀವಿತ ಇಲ್ಲಿವರೆಗೆ ಹೇಗೆ ಅನ್ನಿಸ್ತದೆ? ಸೊ ಅಮೇಸಿಂಗ್, ಇಟ್ಸ್ ರಿಯಲಿ ರೆಸ್ಪೆಕ್ಟ್ಫುಲ್. ನೋಡಿ, ರಾಜನ ಒಂದು ಸೇವೆ ಮಾಡುದು, ಅವರ ಸಂಗಡ ಜೀವಿಸುದು, ಇದು ನಿಜವಾದ ಗೌರವ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಯು ಆರ್ ಚೋಸನ್ ಜನರೇಷನ್, ರಾಯಲ್ ಪ್ರೀಸ್ಟ್ಹುಡ್. ಕರೆಕ್ಟ್ ಅಲ್ವಾ? ವಿ ಆರ್ ಸಪ್ರೇಟ್ ಪೀಪಲ್ ಅಂತ ಒಂದು ಹಾನರಬಲ್ ಲೈಫ್ ಸ್ಟೈಲ್ ದೇವರು ನಮಗೆ ಕೊಟ್ಟಿದ್ದಾರೆ. ಸೊ ನನಗೆ ಅದು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ದೇ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದೇ ಓನ್. ನಿಮಗೆ ಅದನ್ನು ವಿವರಿಸಲಿಕ್ಕೆ ಆಗೋದಿಲ್ಲ. ಇಟ್ ಇಸ್ ರಿಯಲಿ ಯಾಕಂದ್ರೆ ನೋಡಿ, ಆ ಪ್ರೊಸೆಸ್ ಅಲ್ಲಿ ನಾವು ಹೋಗ್ತಾ ಇದ್ದೇನೆ. ಇಟ್ ಈಸ್ ಅಮೇಸಿಂಗ್ ಲೈಫ್. ನಿಮಗೆ ನಿಮ್ಮ ಜೀವಿತದ ಮುಂದಿನ ಗುರಿ ಏನು? ನಂದು ಒಂದೇ, ಜೀವಿಸೋ ತನಕ ಎಷ್ಟು ದಿನ ನನ್ನ ಶ್ವಾಸ ದೇವರು ಕೊಟ್ಟಿದ್ದಾನೆ ಅಷ್ಟರ ತನಕ ಎಲ್ಲಿ ಇದ್ರೂ ಕೂಡ ನನಗೆ ಕರ್ತನ ಸೇವೆ ಮಾಡುವುದೇ ನನ್ನ ಒಂದು ಗೌರವದ ವಿಷಯ. ನಿಮಗೆ ಮದುವೆ ಆಗಿದೆ? ಹೌದು.
ಎಷ್ಟು ಮಕ್ಕಳಿದೆ? ನಮಗೆ 2003ನೇ ಇಸವಿಯಲ್ಲಿ ನಾನು ಮದುವೆ ಆಯಿತು. 2005ನೇ ಇಸವಿಯಲ್ಲಿ ನನಗೆ ಮೊದಲ ಮಗ ಹುಟ್ಟಿದ್ದಾನೆ. ನನಗೆ ಒಬ್ಬನೇ ಮಗ ಇದ್ದಾನೆ. ಹೌದು. ಇವಾಗ 11th ಇಯರ್ಸ್. ಸೊ 5th ಸ್ಟ್ಯಾಂಡರ್ಡಲ್ಲಿ ಕಲಿತಾ ಇದ್ದೇನೆ. ಇವನ್ ನನ್ನ ವೈಫ್ ಕೂಡ ಇದೇ ಟರ್ಕಿ ಎಂಬಸಿಯಲ್ಲಿ ಅವರಿಗೆ ಕೂಡ ಕರೆದು ಕೊಟ್ಟರು ಜಾಬ್. ಸೊ ನಾವು ಇಬ್ರು ಜೊತೆಲಿ ಹೋಗ್ತೇವೆ, ಇಬ್ರು ಜಾಬ್ ಮಾಡ್ತಿದ್ದೇವೆ, ನಾವು ಇಬ್ರು ಮನೆಗೆ ಬರ್ತಾ ಇದ್ದೇವೆ. ಇದು ನಿಜವಾದ ಗೌರವದ ವಿಷಯ. ಮತ್ತು ಇವಾಗ ಇಬ್ರು ಕೂಡ ನಾವು ಸೇವೆ ಮಾಡ್ತಿದ್ದೇವೆ. ಇಬ್ಬರು ಕೂಡ ಸೇವೆ. ಹೌದು, ಇಬ್ರು ಸೇವೆಯಲ್ಲಿದ್ದೇವೆ. ಕ್ರಿಸ್ತನ ಸೇವೆಯಲ್ಲಿ ಕುಟುಂಬವಾಗಿದ್ದುಕೊಂಡು ಕೆಲಸ ಮಾಡ್ತಿದ್ದೇವೆ. ಆಮೇಲೆ ಬ್ಯಾರಿನಲ್ಲಿ ಕನ್ನಡ ಸಭೆಯಲ್ಲಿ ನೀವು ಮುಂದಾಳತ್ವವನ್ನು ವಹಿಸಿಕೊಳ್ಳುವಂಥ ದೇವರು ಕೃಪೆ ಕೊಟ್ಟಿದೆ. ಹೌದು, 2 ಕಡೆಗಳಲ್ಲಿಯೂ ದೇವರು ನಿಮ್ಗೆ ಅಂತ ಒಂದು ಭಾಗ್ಯ ಕೊಟ್ಟಿದೆ. ಒಂದು ಕಾಲದಲ್ಲಿ ಜನರು ಹೇಟ್ ಮಾಡ್ತಿದ್ರು, ಮುಂದೆ ಹೋಗ್ಲಿಕ್ಕೆ ನಮಗೆ ತುಂಬಾ ಒಂದು ಬೇಸರ ಆಗ್ತದೆ ಕೆಲವೊಮ್ಮೆ. ಅಂಥ ಒಂದು ಮುಖ ನಾವು ದಾಟಿಕೊಂಡು ಹೋಗ್ಬೇಕು ಅನ್ನುವಂಥದ್ದು. ಈಗ ಹಾಗೆ ಮಾಡಲಿಲ್ಲ. ದೇವರು ಕರ್ತನ ಸೇವೆ ಮಾಡುವಾಗ ಒಂದು ಗೌರವಯುತವಾಗಿ ಹೋಗುವಂಥ ಒಂದು ಕೃಪೆ ದೇವರು ಕೊಟ್ಟಿದ್ದಾರೆ. ಗೌರವದ ವಿಷಯ ಇದು, ಸೇವೆ. ನಾನು ಎಲ್ಲ ಈ ಆಸರೆ TV ಮುಖಾಂತರ ನಾನು ಎಲ್ಲ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಮುಖ್ಯವಾಗಿ ದೇವ ಸೇವಕರಿಗೆ, ಈ ಸೇವೆ ಇದು ಗೌರವದ ಸೇವೆ. ರಾಜಾದಿರಾಜನ ಸೇವೆ ಮಾಡುವಂಥದ್ದು ನಾವು ರಾಯಭಾರಿಗಳೇ ಆಗಿದ್ದು, ಇದು ನಿಜವಾದ ಗೌರವದ ಸೇವೆ. ಸೊ ಯಾವುದೇ ಪರಿಸ್ಥಿತಿ ಇರಲಿ ನಿಮ್ಮ ಜೀವಿತದಲ್ಲಿ, ನಾನು ಎನ್ಕರೇಜ್ ಮಾಡಲಿಕ್ಕೆ ಇಷ್ಟಪಡ್ತೇನೆ, ಕರ್ತನಿಗೋಸ್ಕರ ದೃಢವಾಗಿರಿ. ನಿಮ್ಮ ಬಿಟ್ಟು ಬಂದ ಜೀವಿತಕ್ಕೆ ಯಾವತ್ತೂ ಹಿಂದೆ ಹೋಗದೆ ಕರ್ತನಿಗೋಸ್ಕರ ದುಡಿಯಿರಿ. ಅದು ಮಹಿಮೆ ಭರಿತವಾದ ಜೀವಿತ. ಆಮೇನ್. ಹಾಗಾದರೆ ನಿಮಗಂತೂ ದಿನದಿಂದ ದಿನಕ್ಕೆ ಆತನು ಮಧುರವಾಗ್ತಾ ಇದ್ದಾನೆ. ಆಮೇನ್. ಹೌದು, ಆತನು ನೀವು ನಡೆಯೋದ್ರಲ್ಲಿ ಉಲ್ಲಾಸಿಸ್ತೀರಿ. ಖಂಡಿತವಾಗಿ. ಇನ್ನು ಬದುಕುದಾದರೆ ಸ್ವಾಮಿಗೋಸ್ಕರ, ಆತನಿಗೋಸ್ಕರವೇ. ಸಾಯುದಾದ್ರೂ ಆತನಿಗೋಸ್ಕರವೇ. ನನ್ನ ಜೀವಿತದಲ್ಲಿ ಯಾವತ್ತೂ ನಾನು ಸಾಯಿ ಹೋಗ್ಬೇಕಾಗಿತ್ತು, ಆದರೆ ಒಂದು ಜೀವಿತ ಕೊಟ್ಟವನೇ ಆತನು. ಆತ ಜೀವಿತ ಕೊಟ್ಟ ನಂತರ ಆತನಿಗೋಸ್ಕರ ನಾವು ಉಪಯೋಗಿಸಲಿಲ್ಲವಾದರೆ ಆದರೆ ಜೀವಿತಕ್ಕೆ ಯಾವುದೇ ಬೆಲೆ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಜೀವಿಸಲೇಬೇಕು. ಸಂತೋಷ. ಅನಿಲ್ ಆಲ್ವಾ ಪಾಸ್ಟರ್, ನಿಮ್ಮೊಂದಿಗೆ ಇಷ್ಟೊತ್ತು ನಾವು ತುಂಬ ವಿಷಯಗಳನ್ನು ಮಾತಾಡ್ತಾ ಇದ್ದೆವು. ನಿಮ್ಮ ಬದುಕಿನಲ್ಲಾದಂಥ ಆ ಬೀಳುವಿಕೆಗಳು, ಅದು ಮತ್ತೆ ಉನ್ನತಕ್ಕೆ ಏಳುವುದಕ್ಕೋಸ್ಕರ ಆತನು ನಡೆಸಿದ ಎನ್ನುವಂಥದ್ದನ್ನು ಕೇಳುವಾಗ ಬಹಳ ಸಂತೋಷವಾಯಿತು. ನಿಮ್ಮ ಸುವಾರ್ತೆ ಸೇವೆಯನ್ನು ದೇವರು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲಿ. ಆಸರೆ TV ವೀಕ್ಷಕರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಅಪೇಕ್ಷಿಸ್ತೇನೆ, ದೇವರು ನಿಮ್ಮನ್ನು ಉದ್ಧಾರ ಮಾಡಲಿ. ಥ್ಯಾಂಕ್ ಯು ಸೊ ಮಚ್. ಇನ್ನು ಉನ್ನತವಾದ ಸ್ಥಳಕ್ಕೆ ದೇವರು ನಿಮ್ಮನ್ನು ನಡೆಸಲಿ. ಇನ್ನೂ ಅನೇಕ ಜನರಿಗೆ ದೇವರು ನಿಮ್ಮನ್ನು ಆಶೀರ್ವಾದವನ್ನಾಗಿ ಉಪಯೋಗಿಸಲಿ ಎಂಬುದೇ ನಮ್ಮ ಪ್ರಾರ್ಥನೆ ಆಗಿದೆ. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನೀವು ನಮ್ಮೊಂದಿಗೆ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಹೌದು, ದೇವರ ಸುವಾರ್ತೆಯನ್ನು ಸಾರುವವನ ಪಾದಗಳು ಅದು ಅಂದವಾಗಿದೆ. ದೇವರ ಸುವಾರ್ತೆಯನ್ನು ಸಾರುವುದೇ, ಆತನನ್ನು ನಂಬುವುದೇ ಅದು ಸೌಭಾಗ್ಯವಾಗಿದೆ. ಅದು ಆತನ ಸೇವೆಯನ್ನು ಮಾಡುವಂಥದ್ದು, ಅದು ಲೋಕದಲ್ಲಿ ಇತರರ ಮುಂದೆ ನಿಂತು ಧೈರ್ಯವಾಗಿ ಹೇಳಿಕೊಳ್ಳುವಂಥ, ಹೆಮ್ಮೆ ಪಡುವಂಥ ವಿಷಯವಾಗಿದೆ. ಸುವಾರ್ತೆ ಸೇವೆಯು ದೇವರು ಕೊಟ್ಟಂಥ ವರವಾಗಿದೆ. ಇಂಥ ಸೇವೆಯನ್ನು ಮಾಡೋದರಲ್ಲಿ ಪಾಸ್ಟರ್ ಅನಿಲ್ ಆಲ್ವಾರ್ ಅವರು ಹೆಮ್ಮೆ ಪಡುವಂಥದ್ದನ್ನು ಕೇಳುವಾಗ ಸಂತೋಷವಾಯಿತು. ದೇವರು ಅವರನ್ನು ಉನ್ನತವಾದ ಸ್ಥಳಗಳಿಗೆ ನಡೆಸಲಿ. ಅನೇಕ ಜನರಿಗೆ ಶುಭ ವರ್ತಮಾನವನ್ನು ಸಾರುವಂತೆ ದೇವರವರನ್ನು ಪ್ರೇರೇಪಿಸಲಿ. ಅನೇಕ ಕಾರ್ಯಗಳನ್ನು ಈ ಮೂಲಕವಾಗಿ ಮಾಡುವಂತೆ ದೇವರು ಆಶೀರ್ವದಿಸಲೆಂಬುದೇ ನಮ್ಮ ಪ್ರಾರ್ಥನೆ ಆಗಿದೆ. ಪ್ರಿಯರೇ, ಇಷ್ಟೊತ್ತು ನೀವು ನಮ್ಮ ಸಂದರ್ಶನವನ್ನು ಕೇಳ್ತಾ ಇದ್ದೀರಿ. ನಿಮಗೆ ಹೇಗೆ ಅನಿಸಿತು? ನಾನು ನಂಬ್ತೇನೆ, ಒಬ್ಬರ ಸಾಕ್ಷಿ ಮೂಲಕವಾಗಿ ದೇವರು ನಮ್ಮೊಂದಿಗೆ ಮಾತಾಡ್ತಾನೆ. ಯಾವುದಾದರೂ ಒಂದು ವಾಕ್ಯದ ಮೂಲಕವಾಗಿ ಆದರೂ ದೇವರು ನಮ್ಮ ಹತ್ರ ಮಾತಾಡಿದ್ದಾನೆ. ಈ ಸಮಯದಲ್ಲಿ ದೇವರು ನಿಮ್ಮ ಹತ್ರ ಮಾತಾಡಿರುವುದಾದರೆ ನಾವು ನಿಮ್ಮೊಂದಿಗೆ ಸಂತೋಷಿಸ್ತೇವೆ. ಪ್ರಿಯರೇ, ಮುಂದಿನ ಕಾರ್ಯಕ್ರಮದಲ್ಲಿ, ಸ್ವಾರ್ಥಿಕ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಾವು ನಿಮ್ಮನ್ನು ಸಂಧಿಸಲಿಕ್ಕೆ ಬರ್ತೇವೆ. ಅಲ್ಲಿಯವರೆಗೆ ಆಸರೆ TVಯನ್ನು ವೀಕ್ಷಿಸ್ತಾ ಇರಿ. ದೇವರು ನಿಮ್ಮೊಂದಿಗಿರಲಿ. ಶುಭ ವಂದನೆಗಳು.